ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಅಕ್ಟೋಬರ್ 18ನೇ ತಾರೀಕು ನಮ್ಮ ಹೊಸ ತರಗತಿಗಳಿದೆ. ಜಾಯ್ನ್ ಆಗಿ, ಯಂಗ್ಸ್ಟರ್ಸ್ ಜಾಯ್ನ್ ಆಗಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಈ ಜ್ಯೋತಿಷ್ಯ ನಿಮಗೆ ಖಂಡಿತ ಜೀವನದಲ್ಲಿ ಸಾಕಷ್ಟು ಸಹಾಯ ಮಾಡುತ್ತೆ. ಅದರಲ್ಲಿ ವಿಶೇಷವಾಗಿ ಪ್ರಶ್ನಾಶಾಸ್ತ್ರ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಪ್ ನಿಮ್ಮ ಕೈಲಿರುತ್ತೆ. ಯಾವುದೇ ವಿಚಾರ ಕೂಡ ನೀವು ಪ್ರಶ್ನಾಶಾಸ್ತ್ರ, ಈಗ ಫಾರ್ ಎಕ್ಸಾಂಪಲ್ ಎಜುಕೇಷನಲ್ಲಿ ಯಾವುದು ಕೋರ್ಸ್ ನಾವು ತಗೊಂಡ್ರೆ ಒಳ್ಳೆಯದಾಗತ್ತೆ ಅನ್ನೋದು ಒಂದು ಈ ಪೋಷಕರಲ್ಲಿ ಭಾಳ ಬರ್ತಕ್ಕಂಥ ಅನೇಕ ಗೊಂದಲ. ಫಾರ್ ಎಕ್ಸಾಂಪಲ್ ಬಿನೇ ಮಾಡ್ಬೋದು. ಬಿನಲ್ಲಿ ನಮ್ಮ ಮಗ ಸಿವಿಲ್ ಅಂತಾನೆ, ಮೆಕ್ಯಾನಿಕಲ್ ಅಂತಾನೆ, ಎಲೆಕ್ಟ್ರಾನಿಕ್ಸ್ ಅಂತಾನೆ. ಮೂರಕ್ಕೂ ಒಂದೊಂದು ನಂಬರ್ ಹಾಕಿ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಚೆಕ್ ಇಟ್ ಔಟ್. ಒಂದೊಂದು ಸತಿ ಜಾಬಲ್ಲೂ ಅದೇ ಥರ ಬರುತ್ತೆ. ಒಂದು ಸತಿ ನಮಗೆ ಜೀವನದಲ್ಲಿ 2-3 ಆಫರ್ಗಳು ಬಂದ್ಬಿಡುತ್ತೆ ಒಂದೇ ಸತಿ. ನಾವು 4-5 ಇಂಟರ್ವ್ಯೂಗೆ ಹೋಗ್ತೀವಿ, ಅದರಲ್ಲಿ 2-3 ಕಂಪ್ನಿಗಳು ಹೇಳುತ್ತೆ ವಿ ಆರ್ ರೆಡಿ, ನೀವು ಸೆಲೆಕ್ಟ್ ಆಗಿದ್ದೀರಾ, ಬಂದು ಜಾಯ್ನ್ ಆಗಿ ಅಂತ. ಸ್ಯಾಲ್ರಿ ಕಮ್ಮಿ, ಮೋರ್ ಆರ್ ಲೆಸ್. ಆ ಕಡೆ ಈ ಕಡೆ ನೋಡ್ರೆ ಒಂದು 10 ರೂಪಾಯಿ ಕಮ್ಮಿ ಇರುತ್ತೆ ಅಷ್ಟೇ. 10 ರೂಪಾಯಿ ಕಮ್ಮಿ. ಸೊ 10 ರೂಪಾಯಿಗೆ ಯಾವುದು, 10 ರೂಪಾಯಿ ಜಾಸ್ತಿಗೆ ಹೋಗ್ಲಾ, 10 ರೂಪಾಯಿ ಕಮ್ಮಿಗೆ ಹೋಗೋ ಬದಲು ಯಾವ್ದು ಬೆಸ್ಟ್ ಲಾಂಗ್ ಟರ್ಮ್ ಇರುತ್ತೆ, ನನಗೆ ಅನುಕೂಲಕರ ಆಗುತ್ತೆ ಅನ್ನೋದು ಪ್ರಶ್ನಾಶಾಸ್ತ್ರ ಹೆಲ್ಪ್ ಮಾಡುತ್ತೆ. ಆ ನೋಡ್ತಕ್ಕಂಥ ರೀತಿ ವಿಧಿ ವಿಧಾನಗಳನ್ನು ಸ್ಲೋ ಆಗಿ ನೀಟಾಗಿ ನಮ್ಮ ನಕ್ಷತ್ರ ನಾಡಿ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ನನ್ನ ಉದ್ದೇಶ ಮೊದಲು ನಿಮ್ಮ ಜೀವನನ ಚೇಂಜ್ ಮಾಡೋಕ್ಕಾಗದೆ ಹೋದ್ರು ಕೂಡ, ಅಂದರೆ ನಿಮ್ಮ ಒಂದು ಫೇಟ್ನ ಚೇಂಜ್ ಮಾಡೋಕ್ಕೆ ಹೋಗದೆ ಹೋದ್ರು ಇರೋದ್ರಲ್ಲಿ ಬೆಸ್ಟ್ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಜ್ಯೋತಿಷ್ಯ. ಯಾರ ಜೀವನನೂ ಕೂಡ ಡೆಫಿನೆಟ್ಲಿ ಚೇಂಜ್ ಮಾಡತಕ್ಕಂಥದ್ದು ಎಲ್ಲೂ ಆಗಲ್ಲ. ಆ ರೀತಿ ಇದ್ದಿದ್ರೆ ನಾವಿದು ಹೇಳ್ತಕ್ಕಂಥ ಜನಗಳೇ ನಾವೇ ಚೇಂಜ್ ಆಗಿಬಿಡ್ತಾ ಇದ್ವಿ. ನಾವು ಈ ಲೈನಲ್ಲಿ ಇರ್ತಾ ಇರಲಿಲ್ಲ. ಇನ್ನೂ ಹಣ ಎಲ್ಲರೂ ಮಾಡ್ತಾರಲ್ವ, ಸೊ ನಾವು ಇನ್ನೂ ಚೆನ್ನಾಗಿ ಈ ಥರ ಏನೋ ಪರಿಹಾರಗಳೆಲ್ಲ ಮಾಡ್ಕೊಂಡು ಇನ್ನೂ ಹೈಯರ್ ಲೆವೆಲ್ಗೆ ನಾವು ಹೋಗಿ, ಅದಕ್ಕೆ ನಾವು ಈ ವಿದ್ಯೆನ ತಗೊಂಡು ನಾವು ಬೇರೆ ಬೇರೆ ಏನೇನು ಸೆಲೆಕ್ಟ್ ಮಾಡ್ಕೋಬೋದೋ, ಏನೇನು ನಾವು ಅಚೀವ್ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ವಿ. ಅದು ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಮ್ಮ ಕರ್ಮ ಫಲಕ್ಕೆ ನಮಗೆ ಬರ್ತಕ್ಕಂಥದ್ದು ವಿಚಾರ. ಕರ್ಮ ನೋಡೋದೆಲ್ಲಿ, ಕರ್ಮ ಎಲ್ಲಿ ಬರುತ್ತೆ ಜಾತಕದಲ್ಲಿ? ಎಲ್ಲರಿಗೊಂದು ಕ್ವಶನ್ ಮಾರ್ಕು. ಹೌದು, ಕರ್ಮ ಎಲ್ಲಿ ನೋಡೋದು? ಕ್ಯಾರಿಯರ್ ಆಫ್ ಕರ್ಮ ಇಸ್ ರಾಹು. ರಾಹು ಎಲ್ಲಿ ಕೂತಿದ್ದಾನೋ ಆ ಕೆಲಸಗಳು ನಾವು ಮಾಡಬೇಕು ಅಂತ ಬರುತ್ತೆ. ಬಟ್ ನಿಜವಾದ ಕರ್ಮ ಎಲ್ಲಿ ನೋಡಬೇಕು? ಕರ್ಮ 8ನೇ ಮನೆ, 8th ಹೌಸ್. 8ನೇ ಮನೆ ಅಧಿಪತಿ ನಮಗೆ ಜೀವನದಲ್ಲಿ ಏನೆಲ್ಲ ಮಾಡಿಸುತ್ತೆ, ಕರ್ಮಗಳನ್ನೆಲ್ಲ ಚೆನ್ನಾಗಿ ಮಾಡಿಸುತ್ತೋ ಕೆಟ್ಟದ್ದು ಮಾಡಿಸುತ್ತೋ. 8ನೇ ಅಧಿಪತಿ ಲಗ್ನದಲ್ಲಿದ್ದರೆ ಒಳ್ಳೆ ಕರ್ಮ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. 8ನೇ ಅಧಿಪತಿ ಲಗ್ನದಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ನಮಗೆ ಕರ್ಮಗಳನ್ನ ಸರಿಯಾಗಿ ಮಾಡ್ಸಕ್ಕೆ ಕೊಡಲ್ಲ. ಯಾಕಂದರೆ ಲಗ್ನ 8th ಹೌಸಿನ ಲಗ್ನ, ಏನೋ ಒಂದು ಕಾರಣದಿಂದ ವ್ಯಾಧಿ ಬರ್ಬೋದು, ಕಷ್ಟಗಳು ಬರ್ಬೋದು. ನಾವು ಸಾತ್ವಿಕತೆ ಕಡೆ ಮತ್ತು ಕರ್ಮದ ಕಡೆ ಒಳ್ಳೆ ಕರ್ಮ ಮಾಡೋಕ್ಕೆ ಅಲೋ ಮಾಡಲ್ಲ. ನಮ್ಮ ತಲೆ ಅಂತಲೂ ಹೇಳ್ತೀವಿ, ಶಿರ ಅಂತಲೂ ಹೇಳ್ತೀವಿ, ಸ್ವಲ್ಪ ಪಲ್ಲಾಟ ಮಾಡ್ಬೋದು, ಅಸೂಯೆ ತರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು 8ನೇ ಮನೆ, ಕರ್ಮದ ಮನೆ. 8th ಹೌಸ್ ಇಸ್ ದಿ ಹೌಸ್ ಆಫ್ ಕರ್ಮ. ಯಾಕಂದರೆ ಎಲ್ಲ ಹೋಗಿ ಸ್ಟೋರ್ ಆಗೋದೇ 8ನೇ ಮನೆಗೆ. ಆವಾಗಲೇ ನಮಗೆ ಕರ್ಮ ಮುಗಿದಿದ ತಕ್ಷಣ ನಮಗೇನಾಗುತ್ತೆ, ನಮ್ಮ ಕರ್ಮ ಮುಗೀತು ಅಂದರೆ ಏನದು? ಸಾವಲ್ವಾ? ಸೊ 8th ಹೌಸ್ ಹ್ಯಾಸ್ ಗಾಟ್ ದಿ ಪವರ್ ಆಫ್ ಕರ್ಮ. ಈ ಒಂದು ಕರ್ಮದ ಮನೆ 2ನೇ ಮನೆಯಲ್ಲಿದ್ದರೆ ಏನು ಫಲ? 2ನೇ ಮನೆ, 2ನೇ ಮನೆ ಸ್ವಂತ ಮನೆಯ ವೀಕ್ಷಣೆ ಮಾಡೋದ್ರಿಂದ, ಆಸ್ಪೆಕ್ಟ್ ವೀಕ್ಷಣೆ ಮಾಡೋದ್ರಿಂದ ಒಳ್ಳೆ ಕರ್ಮಗಳು ನಾವು ಮಾಡ್ತೀವಿ. 8ನೇ ಅಧಿಪತಿ 2ರಲ್ಲಿದ್ದರೆ ಒಳ್ಳೆಯದು. 8ನೇ ಅಧಿಪತಿ 3ರಲ್ಲಿದ್ದರೆ ನಮ್ಮ ಕರ್ಮಗಳು ಸ್ವಲ್ಪ ಕೆಟ್ಟದ್ದು ಒಳ್ಳೆಯದು 50-50 ಮಾಡ್ತೀವಿ. ಯಾಕಂದರೆ 8ನೇ ಮನೆಗೆ 8ನೇ ಮನೆ ಬರುತ್ತಲ್ಲಿ ಕರ್ಮದ ಫಲ. ಆ ಅಧಿಪತಿ 8ರಿಂದ 8ರಲ್ಲಿ ಇರ್ತಾನೆ. ಎಗೇನ್ ಇಟ್ಸ್ ಎ ಬ್ಯಾಡ್ ಕಾಂಬಿನೇಷನ್. 8ನೇ ಅಧಿಪತಿ ಏನಾದರೂ 4ನೇ ಮನೆಯಲ್ಲಿದ್ದರೆ, 8ನೇ ಅಧಿಪತಿ ಏನಾದರೂ 4ನೇ ಮನೆಯಲ್ಲಿದ್ದರೆ ಕರ್ಮಗಳು ಉಳಿಸ್ದಂಗೆ
ಪೂರೈಸ್ಬಿಟ್ಟು ಹೋಗ್ತೀವಿ. ಕೆಟ್ಟದ್ದು ಒಳ್ಳೇದು 50-50 ಅಲ್ಲೂ ಕೂಡ. ಎರಡರಲ್ಲಿ ಒಳ್ಳೇದು ಮಾಡ್ತೀವಿ. 4ರಲ್ಲಿ ನಾವು ಕೆಟ್ಟದ್ದು ಆರಿಸ್ಕೊಂಡಿದ್ರೆ ಕೆಟ್ಟದ್ದು ಕಂಪ್ಲೀಟ್ ಆಗುತ್ತೆ, ಒಳ್ಳೇದು ಆರಿಸ್ಕೊಂಡ್ರೆ ಒಳ್ಳೇದು ಕಂಪ್ಲೀಟ್ ಆಗುತ್ತೆ. ಅದು 4ನೇ ಮನೆ ಅಂತಕ್ಕಂಥದ್ದು ಒಂದು ರೀತಿ ಎಕ್ಸ್ಟ್ರೀಮ್ ಅಂತ ಹೇಳ್ಬೋದು. 4ನೇ ಮನೆದು ಒಂದು ರೀತಿ ಎಕ್ಸ್ಟ್ರೀಮ್. 8ನೇ ಮನೆ ಅಧಿಪತಿ 5ರಲ್ಲಿದ್ದರೆ, 5th ಹೌಸಲ್ಲಿದ್ದರೆ ನಮ್ಮ ಕರ್ಮಗಳು ಏನೂ ಮಾಡೋದು ಬೇಕಾಗಿಲ್ಲ, ಪೂರ್ವದಲ್ಲೇ ಮಾಡಿದ್ದೀವಿ, ಇಲ್ಲಿ ಬಂದು ಎಂಜಾಯ್ ಮಾಡೋದು ಅಷ್ಟೇ ಕೆಲಸ. 8ರ ಅಧಿಪತಿ 5ರಲ್ಲಿದ್ದರೆ ನಿಮಗೆ ಕರ್ಮಗಳು ಯಾವುದೂ ಇರಲ್ಲ. ಇದು ಜಸ್ಟ್ ಫಾರ್ ಟೈಮ್ ಪಾಸ್ ಬಂದಿರೋದಿಲ್ಲ. ಹೊಸ ಕರ್ಮಗಳನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಯಾವುದೂ ಇರೋದೇ ಇಲ್ಲ. ಜಸ್ಟ್ ಫರ್ಗೆಟ್. ಯಾಕಂದರೆ ಅದು ತ್ರಿಕೋಣದಲ್ಲಿ ಇರ್ತಕ್ಕಂಥದ್ದು 5. 1ನೇ ಮನೆ ತ್ರಿಕೋಣ, ಬಟ್ 1ನೇದು ಅಷ್ಟು ಒಳ್ಳೇದಲ್ಲ 8ರ ಅಧಿಪತಿ 5ರಲ್ಲಿದ್ದರೆ. 8ರ ಅಧಿಪತಿ 6ರಲ್ಲಿದ್ದರೆ ನಾವು ವಿಪರೀತ ರಾಜಯೋಗ ಅಂತ ಹೇಳ್ತೀವಿ. ಆದರೆ ಅದು ಕೆಟ್ಟ ಕರ್ಮಗಳಿಗೆ ದಾರಿ. ಯಥೇಚ್ಛವಾಗಿ ಹಣವನ್ನು ಕೂಡಿಡತಕ್ಕಂಥದ್ದು. ತುಂಬ ದೊಡ್ಡ ಪೊಸಿಷನ್ಗೆ ಹೋಗ್ತೀವಿ. 8ನೇ ಅಧಿಪತಿ 6ರಲ್ಲಿದ್ದರೆ ತುಂಬ ಹೈಯೆಸ್ಟ್ ಪೊಸಿಷನ್ಗೆ ಹೋಗ್ತೀವಿ. ಅಲ್ಲಿ ಕಿರುಗಳನ್ನು ಕೊಡ್ತೀವಿ ನಾವು ಜನಗಳಿಗೆ. ಪರ್ಫಾರ್ಮ್ ಆರ್ ಪೆರಿಶ್ ಅಂತ ಹೇಳಿ ನಾವು ಹ್ಯಾರಾಸ್ ಮಾಡ್ತೀವಿ. ಯಾಕಂದರೆ ನಾನು ಉಳಿಬೇಕು, ಕಂಪನಿಲಿ ನಾನು MD, ನಾನು CEO. ಸೊ ಅಲ್ಲಿ ರೋಸಿ ಪಿಕ್ಚರ್ ಕೊಡ್ತಾರೆ, ಇಲ್ಲಿ ಹ್ಯಾರಾಸ್ ಮಾಡ್ತಾ ಇರ್ತಾರೆ. 8th ಲಾರ್ಡ್ ಇನ್ 6th, ಕೆಟ್ಟ ಕರ್ಮಗಳನ್ನ ಆ್ಯಡ್ ಮಾಡ್ಕೊಳ್ತೀವಿ. ಇಟ್ ಇಸ್ ಬ್ಯಾಡ್. ವಿಪರೀತ ರಾಜಯೋಗ ಸೂಪರ್ ಎಕ್ಸಲೆಂಟ್. ಆದರೆ 8th ಲಾರ್ಡ್ ಇನ್ 6th ಹೌಸ್ ವಿಪರೀತ ರಾಜಯೋಗ ಅಂತಂದರೆ ಅನೇಕ ಹಣ ಎಲ್ಲ ಬರ್ತಕ್ಕಂಥದ್ದು. ಬಟ್ ಆದರೆ ಅದರದ್ದು ವಿಧಾನ, ಅದರ ಹಾದಿ ಕೆಟ್ಟ ಕರ್ಮಗಳಿಂದನೇ ಜಾಸ್ತಿ ಇರುತ್ತೆ. ಹಿಂಸಿಸಿ ಅಧಿಕಾರವನ್ನು ಪಡೆಯೋದು, ಯಾರು ಬೆಳೆದೇ ಇದ್ದಂಗೆ ತುಳಿಯೋದು, ಯಾರಾದರೂ ನನ್ನ ಪೊಸಿಷನ್ಗೆ ಬೆಳೆದಿರ್ಬೋದು, ನನ್ನ ಲೆವೆಲ್ ಬಂದ್ಬಿಡ್ತಾರೆ ಅಂತ ಹೇಳಿ ಅವನ್ನ ಸ್ಟಾರ್ಟಿಂಗಲ್ಲೇ ಅವ್ರ ಪರ್ಫಾರ್ಮೆನ್ಸ್ ಸರಿ ಇಲ್ಲ, ಅದು ಸರಿ ಇಲ್ಲ. ಕೆಲವು ಬಾಸ್ಗಳು ಇರ್ತಾರಲ್ಲ, ಕಣ್ಣು ಹಾಕ್ಬಿಡ್ತಾರಲ್ಲ. ವಿಪರೀತ ರಾಜಯೋಗ ಅವ್ರಿಗೆ ಬೆಳೆಯಕ್ಕೆ ಬಿಡಲ್ಲ ಎಲ್ಲರೂ. 8ರ ಅಧಿಪತಿ 7ರಲ್ಲಿದ್ದರೆ ಇನ್ನೊಬ್ಬರಿಗೆ ಒಳ್ಳೆ ಕೆಲಸವನ್ನು ಮಾಡ್ತಾರೆ, ಅವರ ಹಣವನ್ನು ಹಂಚ್ತಾರೆ, ಸೇವೆಗಳು ಜಾಸ್ತಿ ಮಾಡ್ತಾರೆ. 8ರ ಅಧಿಪತಿ 7ರಲ್ಲಿದ್ದರೆ 8ರ ಅಧಿಪತಿ 7ರಲ್ಲಿದ್ದರೆ ಸೇವಾ ಮನೋಭಾವ ಜಾಸ್ತಿ, ಒಳ್ಳೆ ಕರ್ಮಗಳು ಮಾಡ್ತವೆ. ನಮ್ಮನೆ ಡೆಫಿನೆಟ್ಲಿ ಇವೆಲ್ಲ ಕಾಂಬಿನೇಷನ್ ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ನಾವು ಮಾಡಿದ್ದೀವಿ. ಫೇಸ್ಬುಕ್ ಕಂಡುಹಿಡಿದಿರೋರು, ಟೆಲಿವಿಷನ್, ಮೊಬೈಲ್ ಡಿಸೈನ್ ಮಾಡಿ ಕಂಡುಹಿಡಿದಿರೋರು. 8th ಲಾರ್ಡ್, 8th ಹೌಸ್, 8th ಲಾರ್ಡ್. ಕಾರು, ನ್ಯೂ ಟೆಕ್ನಾಲಜಿ. ಯಾರೋ ಒಬ್ರು ಡೀಸೆಲ್ ಪೆಟ್ರೋಲ್ ಕಂಡುಹಿಡಿದ್ರಲ್ಲ, ಅದು 8ನೇ ಮನೆಯವರೇ ಕಂಡುಹಿಡಿದಿರೋರು. 8ನೇ ಅಧಿಪತಿಯಿಂದನೇ ಕಂಡುಹಿಡಿದಿರೋದು. ಹೊಸವನ್ನು ದಾನ ಮಾಡ್ತಕ್ಕಂಥ, ನಾನೇನೋ ಹೊಸದು ಕಂಡುಹಿಡಿದೆ ತಗೊಳ್ಳಿ. ಲೋಕದ ಸುಖಕ್ಕೆ, ಲೋಕದ ಒಳಿತಿಗೆ 8ನೇ ಮನೆ. 8ನೇ ಮನೆ 9ರಲ್ಲಿದ್ದರೆ ಇದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿರ್ತಕ್ಕಂಥದ್ದು. ಧರ್ಮವನ್ನು ನಾವು ಸರಿಯಾಗಿ ಕಾಪಾಡದಲೇ ಅಳಿಸ್ತಕ್ಕಂಥದ್ದು, ಅಥವಾ ಧರ್ಮದ ಬಗ್ಗೆ ಕ್ವಶನ್ ಮಾರ್ಕ್ ಇರ್ತಕ್ಕಂಥದ್ದು, ಅಥವಾ ಧರ್ಮದನ್ನ ನಾವು ಹೆಚ್ಚಾಗಿ ಆಸೆ ಪಡೆದೇ ಇರೋದು. ಒಲವು ಬೇರೆ, ಅದನ್ನು ಎಂಡಾರ್ಸ್ ಮಾಡೋದು ಬೇರೆ. 8th ಲಾರ್ಡ್ ಇನ್ 9th, ನಾಟ್ ಎ ಗುಡ್ ಪ್ಲೇಸ್ಮೆಂಟ್. ಎನ್ಹ್ಯಾನ್ಸ್ ಅಂತ ಹೇಳ್ತೀವಿ, ನಾಟ್ ಎ ಗುಡ್ ಪ್ಲೇಸ್ಮೆಂಟ್. 8ನೇದು 7ರಲ್ಲಿ ಚೆನ್ನಾಗಿದೆ, 8ನೇದು 8ರಲ್ಲಿ ಚೆನ್ನಾಗಿದೆ, 8ನೇದು 6ರಲ್ಲಿ ವಿಪರೀತ ರಾಜಯೋಗ, ಬಟ್ ನೆಗೆಟಿವ್. ಅದು ಒಳ್ಳೆ ಕರ್ಮಕ್ಕೆ ನೆಗೆಟಿವ್ ಅದು. 8th ಹೌಸ್ 8th ಲಾರ್ಡ್ 9th ಸ್ವಲ್ಪ ಕರ್ಮನ ನಾವು ಯಾವುದನ್ನು ಮಾಡಲ್ಲ, ಲೈಫ್ನ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಆಗ್ಬಿಡುತ್ತೆ ಒಂದ್ಸರಿ ನಾವು ಯಾವ ಕರ್ಮನೂ ಮಾಡ್ದಲೆ. ಒಂದು ರೀತಿ ಅಂದರೆ ಕೆಟ್ಟ ಕರ್ಮ ಮಾಡಬೇಕು ಅನ್ನೋದಲ್ಲ, ಅಟ್ಲೀಸ್ಟ್ ಏನೂ ಮಾಡ್ದಲೆ ಒಂದು ರೀತಿಯ ಏನು ಮಾಡಿದ್ರೆ ಅಷ್ಟೇ ಬಿಡು, ಏನು ಮಾಡೋದು ಬೇಡ, ಸುಮ್ಮನೆ ಏನೋ ಹೋಗೋದು ಬರೋದು, ಮನೇಲಿ ಆರಾಮಾಗಿ ಕಾಲ ಕಳೆಯೋದು, ನಮ್ಮ ಅಪ್ಪನ ದುಡ್ಡು ಏನಾರು ಇತ್ತು ಅಂದರೆ ಕರಗಿಸೋದು, ನಮ್ಮ ತಾತಂದಿದ್ರೆ ಕರಗಿಸೋದು, ಎಲ್ಲೂ ಹೋಗಲ್ಲ. ಸಡನ್ ಬ್ರೇಕ್ ಆಗಿಬಿಡುತ್ತೆ. ಚೆನ್ನಾಗಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಇವಾಗ ಏನು ಮಾಡ್ತಾನೆ ಇಲ್ಲ, ಅವ್ನ ಮನೇಲೇ ಕೂತ್ಕೊಂಡಿರ್ತಾನೆ, ಅದೇನೋ ಕಂಪ್ಯೂಟರ್ ನೋಡ್ತಾ ಇರ್ತಾನೆ. 8th ಲಾರ್ಡ್ ಇನ್ 9th. 8th ಲಾರ್ಡ್ ಇನ್ 10th ತುಂಬ ಒಳ್ಳೆಯ ಪೊಸಿಷನ್. 8th ಲಾರ್ಡ್ ಇನ್ 10th. ಕರ್ಮ, ಹೊಸ ಹೊಸ ಕರ್ಮನ ಹುಡುಕ್ತಾರೆ, ಹೇಗೆ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೊಸ ಹೊಸ ಕರ್ಮಗಳನ್ನ ಕ್ರಿಯೇಟ್ ಮಾಡ್ತಾರೆ. ದೇರ್ ಇಸ್ ಸಮ್ ಕ್ರಿಯೇಷನ್ ಆಫ್ ಸಮ್ ಥಿಂಗ್ಸ್, ಅದು ಒಳ್ಳೆ ಕರ್ಮದಲ್ಲೇ ಬರುತ್ತೆ. 8ನೇ ಅಧಿಪತಿ 11ರಲ್ಲಿದ್ದರೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಅವ್ರು ಮಾಡ್ತಕ್ಕಂಥದ್ದೆಲ್ಲ ಗುಡ್ ಕರ್ಮ ಆಗುತ್ತೆ,
ಸೊಸೈಟಿಗೆ ಹೆಲ್ಪ್ ಮಾಡುತ್ತೆ. 8ನೇ ಅಧಿಪತಿ 12ರಲ್ಲಿ, ವೆರಿ ಬ್ಯಾಡ್. ವಿಪರೀತ ರಾಜಯೋಗ, ಆದರೆ ವೆರಿ ಬ್ಯಾಡ್. ಕಬಳಿಸ್ತಕ್ಕಂಥದ್ದು, ಸ್ವಾರ್ಥಿ ಆಗ್ತಕ್ಕಂಥದ್ದು, ನನಗೇ ಎಲ್ಲ ಬೇಕು ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಈ ರೀತಿ ನಮ್ಮ ಕರ್ಮವನ್ನು ನಾವು ಈಸಿಯಾಗಿ ಜಾತಕದಲ್ಲಿ ಕಂಡುಹಿಡ್ಕೋಬಹುದು. 8th ಹೌಸಿಂದ 8th ಲಾರ್ಡ್ ಎಲ್ಲಿದ್ದಾನೆ ಅಂತ. ಆದರೆ ಇಲ್ಲೊಂದು ಡಿಸ್ಕೌಂಟ್ ಇದೆ. ಲಗ್ನದಿಂದ 8ನೇ ಮನೆ ನಿಮಗೆ ಮೇಷ ಬಂದಿದ್ರೆ ಸ್ವಲ್ಪ ಸ್ಟ್ರಾಂಗ್ ಇಲ್ಲ, ವೃಷ ಬಂದಿದ್ರೆ ಎಕ್ಸಲೆಂಟ್, ಮಿಥುನ 8ನೇ ಮನೆ ಆಗಿದ್ರೆ ಸ್ವಲ್ಪ ಮೀಡಿಯಂ, ಗುಡ್ಗೆ, ನಾನೆಲ್ಲ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಕರ್ಕಾಟಕ ಬಂದಿದ್ರೆ ಮೀಡಿಯಂ, ಸಿಂಹ 8ನೇ ಮನೆ ಬಂದಿದ್ರೆ ಎಕ್ಸಲೆಂಟ್, ಕನ್ಯಾ ಬಂದಿದ್ರೆ ಮೀಡಿಯಂ, ತುಲಾ ಬಂದಿದ್ರೆ ಎಕ್ಸಲೆಂಟ್, ವೃಶ್ಚಿಕ ಎಕ್ಸಲೆಂಟ್, ಧನುರ್ ಮೀಡಿಯಂ, ಮಕರ 8ನೇ ಮನೆ ಸ್ವಲ್ಪ ಬ್ಯಾಡ್, ಕುಂಭ ಎಕ್ಸಲೆಂಟ್, ಮೀನ ಕೂಡ ಎಕ್ಸಲೆಂಟ್. ಈ ರೀತಿ 8ನೇ ಮನೆ ಯಾರು ಓನರು ಆ ರಾಶಿ ಕೂಡ ಇಲ್ಲಿ ನಮಗೆ ಬೇಸ್ಡ್ ಆನ್ ಸರ್ಟನ್ ಪ್ಯಾರಾಮೀಟರ್ಸ್ ನಾವು ಈಸಿಯಾಗಿ ಹೇಳ್ಬೋದು. ಒಬ್ಬ ಮನುಷ್ಯ ಏನಕ್ಕೆ ಹುಟ್ಟಿದಾನೆ, ಏನಕ್ಕೆ ಬಂದಿದ್ದಾನೆ ಇಲ್ಲಿ, ಒಳ್ಳೆ ಕರ್ಮಕ್ಕೆ ಬಂದಿದ್ದಾನ ಅಥವಾ ಕೆಟ್ಟ ಕರ್ಮಕ್ಕೆ ಮಾಡ್ತಾನ ಅನ್ನೋದನ್ನ 8ನೇ ಮನೆ ಮತ್ತು 8ನೇ ಅಧಿಪತಿ ಇರ್ತಕ್ಕಂಥ ಸ್ಥಾನನ ಬಹಳ ಸುಲಭವಾಗಿ ನಾವು ಹೇಳ್ಬೋದು. 8th ಹೌಸ್ ತುಂಬ ಜನ ಕನ್ಫ್ಯೂಷನ್ ಇತ್ತು. ತುಂಬ ಜನ ಹೇಳ್ತಿದ್ರು ಕರ್ಮದ ಮನೆ ಯಾವುದು ಅಂತ. ನಾವು ಕರ್ಮಗಳು ಮಾಡ್ತೀವಲ್ಲ, ಕೆಟ್ಟದ್ದು ಒಳ್ಳೇದು, ಆಲ್ ದಟ್ ಕಮ್ಸ್ ಅಂಡರ್ 8th ಹೌಸ್. ಸ್ಟೋರ್ ಹೌಸ್, 8th ಹೌಸ್ ಇಸ್ ಸ್ಟೋರ್ ಹೌಸ್ ಅಂತ ಹೇಳ್ತೀವಿ. 8ನೇ ಮನೆ ಡೆತ್ ಹೌಸ್ ಅಂತಲೂ ಕರಿತೀವಿ. ಲಗ್ನದಿಂದ 8ನೇ ಮನೆ. ಯಾಕಿದು 8ನೇ ಮನೆ ಕರ್ಮದ ಮನೆ ಆಯಿತು? ನಾವು ಮಾಡ್ತಕ್ಕಂಥದ್ದು ಪಾಪ ಪುಣ್ಯ ಅಂತ ಹೇಳ್ತೀವಲ್ಲ, ನಾವು ಮಾಡ್ತಕ್ಕಂಥ ಕೆಲಸ ಎಲ್ಲ ಜನರಲ್ ಆಗಿ 10ನೇ ಮನೆ ತಗೊಳ್ತೀವಿ. ಪ್ರತಿಯೊಬ್ಬ ಮನುಷ್ಯನೂ ಒಂದು ಲೇಬಲ್ ಹಾಕ್ಕೊಂಡಿರ್ತಾನೆ. ನಾನು ಅಕೌಂಟೆಂಟು, ನಾನು ಸಾಫ್ಟ್ವೇರ್ ಇಂಜಿನಿಯರು, ನಾನು ಡಾಕ್ಟ್ರು, ನಾನು ಇಂಜಿನಿಯರು, ಅದೆಲ್ಲ ಕರ್ಮನೇ. ಒಬ್ರಿಗೂ ಒಂದೊಂದು ಕೊಟ್ಟಿರ್ತಾರೆ. ಈ 10ನೇ ಮನೆ ಇದೆಯಲ್ಲ, ಮಾಡಿರ್ತಕ್ಕಂಥ ಕರ್ಮ ಹೋಗ್ಬಿಟ್ಟು ಒಂದು ಕಡೆ ಎಲ್ಲೋ ಡೆಪಾಸಿಟ್ ಆಗಬೇಕಲ್ಲ. 10ನೇ ಮನೆಯಿಂದ ನಾವು ಲೆಕ್ಕ ಹಾಕಿದ್ರೆ 11ನೇ ಮನೆ, 10ರಿಂದ 11ನೇ ಮನೆ ಲೆಕ್ಕ ಹಾಕಿದ್ರೆ 8ನೇ ಮನೆ ಬರುತ್ತೆ. ಸೊ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ 8ನೇ ಮನೆ ಸ್ಟೋರ್ ಆಗುತ್ತೆ. ಯಾರು ಆಲ್ರೆಡಿ ಹುಟ್ಟಿದಾಗಲೇ 8ನೇ ಮನೆ ಚೆನ್ನಾಗಿರುತ್ತೋ ಅವ್ರ ಕೆಲಸದಲ್ಲಿ ಪ್ರಾಬ್ಲಮೇ ಇಲ್ಲ ಅಂತ ಅರ್ಥ. ಸಿಂಪಲ್. ಟಕ್ಕಂತ ಜಾತಕ ನೋಡಿದ ತಕ್ಷಣ ಹೇಳ್ಬೋದು ಅಂದರೆ 8ನೇ ಅಧಿಪತಿ ಹೆಂಗಿದ್ದಾನೆ, 8ನೇ ಮನೆ ಮತ್ತು 8ನೇ ಅಧಿಪತಿ ಹೆಂಗಿದ್ದಾನೆ, ಅದೊಂದೇ ಸಾಕು. ಇವ್ನ ಜೀವನದಲ್ಲಿ ಒಳ್ಳೆ ಕಾರ್ಯ ಮತ್ತು ಒಳ್ಳೆ ಕೆಲಸದಲ್ಲಿ ಎಲ್ಲ ಚೆನ್ನಾಗಿರ್ತಾನೆ. 8ನೇ ಅಧಿಪತಿ ನೋಡ್ಬಿಡಿ, ಸಿಂಪಲ್. ನಾನು ಹೇಳಿರ್ತಕ್ಕಂಥ ಮನೆ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದೆ. 8ನೇ ಮನೆ ತುಂಬ ಚೆನ್ನಾಗಿದೆ, ಬಟ್ ಆದರೆ ಸ್ವಾರ್ಥಿಗಳಾಗ್ಬಿಡ್ತೀವಿ. 12ನೇ ಮನೆಯೂ ಚೆನ್ನಾಗಿದೆ, ಆದರೆ ಒಂದು ರೀತಿ ನನಗೆ ಎಲ್ಲ ನನಗೆ ಇರಲಿ ಹಾಗೆ. ಸೊ ಆ ರೀತಿ ನಾವು ಸುಲಭವಾಗಿ 8ನೇ ಅಧಿಪತಿ ನೋಡ್ಬಿಟ್ರೆ ಇವನ್ ಜೀವನದಲ್ಲಿ ಕೆಲಸ ಮಾಡ್ತಾನೋ ಇಲ್ವೋ ಅಥವಾ ಓತ್ಲ ಹೊಡಿತಾನೋ ಇಲ್ವೋ ಅಲ್ಲೇ 8ನೇ ಮನೆಯೇ ನೋಡ್ಬೋದು. ಯಾಕಂದರೆ 10ನೇ ಮನೆಗೆ 11ನೇ ಮನೆ 8ನೇ ಮನೆ ಆಗುತ್ತೆ. ಅಲ್ಲೇ ಹೇಳ್ಬಿಡುತ್ತೆ ಆ 8ನೇ ಅಧಿಪತಿ ಒಳ್ಳೆ ಕಡೆ ಕೂತ್ಕೊಂಡ್ರೆ ಪ್ರಾಫಿಟ್. ಇಲ್ಲಾಂದರೆ ಮಾಡ್ತಕ್ಕಂಥ ಕೆಲಸ ಹೋಗ್ಬಿಟ್ಟು ಫಿಲ್ ಆಗಬೇಕು. 8ನೇ ಮನೆಗೆ 11ನೇ ಮನೆಗೆ ಫಿಲ್ ಆಗಬೇಕು. ಹಾಗೆ ಕರ್ಮವನ್ನು ಸುಲಭವಾಗಿ ಕಂಡುಹಿಡ್ತಕ್ಕಂಥ ಒಂದು ದಾರಿ. ಸೊ ಒಂದು ಸಣ್ಣ ವಿಚಾರ ಕೊಟ್ಟೆ. ಈ ಒಂದು ಕರ್ಮದ ಮನೆ 8ನೇ ಮನೆ ಚೆನ್ನಾಗಿ ಮಾಡ್ಕೋಬೇಕಾ, ಒಳ್ಳೆ ಕೆಲಸ. 10ನೇ ಮನೆ ಚೆನ್ನಾಗಿ ಕೆಲಸ ಮಾಡಿ, ಯಾರಿಗೂ ಕಾಲು ಎಳಿಬೇಡಿ, ಯಾರಿಗೂ ನೋವು ಮಾಡಬೇಡಿ, ನಿನ್ನ ಕೆಲಸ ನೀವು ಮಾಡ್ಕೊಂಡು ಹೋಗು. ಅವ್ರ ಕರ್ಮಕ್ಕೆ ಅವ್ರಿಗೆ ಬಿಟ್ಬಿಡಿ. ನೋಡಿ ಏನು ಚೇಂಜಸ್ ಆಗುತ್ತೆ ಲೈಫಲ್ಲಿ, ವೆರಿ ಬಿಗ್ ಚೇಂಜಸ್ ಆಗುತ್ತೆ. ಜಸ್ಟ್ ಲಿವ್ ಇಟ್ ಅಕ್ರಾಸ್. 10ನೇ ಮನೆ ಸುಮ್ಮನೆ ಬಿಟ್ಬಿಟ್ರೆ 11ನೇ ಮನೆ ಖಾಲಿ ಆಗಿಬಿಡುತ್ತೆ. 11ನೇ ಮನೆ ಖಾಲಿ ಇಟ್ಟಷ್ಟು ಒಳ್ಳೇದು. ಇದ್ರೆ ಒಳ್ಳೇದಿರಲಿ, ಇಲ್ಲ ಖಾಲಿ ಇರಲಿ. ಕೆಟ್ಟದ್ದು ತುಂಬಿಸೋದು ಹೋದ್ ಬೇಡ ಅಲ್ವಾ. 10ನೇ ಮನೆಗೆ ನಾವು ಕೆಟ್ಟದ್ದು ಎಷ್ಟು ಮಾಡ್ತಾ ಇರ್ತೀವೋ 11 ತುಂಬ್ತಾ ಇರುತ್ತೆ. ಎಲ್ಲೋ ಅದು ಇರ್ತಕ್ಕಂಥ ಸ್ಥಾನ ಅವ್ರಿಗೆ ಮೆಟೀರಿಯಲಿಸ್ಟಿಕ್ ಹ್ಯಾಪಿನೆಸ್ ಕೊಡುತ್ತೆ. ಆದರೆ ಮತ್ತೆ ಹುಟ್ಟಿಸಿ ಇಲ್ಲಿ ಕರ್ಮವನ್ನು ಅನುಭವಿಸು ಅಂತ ಹೇಳಿ ಮತ್ತೆ ಹುಟ್ಟಿಸುತ್ತೆ. ಈ ಜನ್ಮದಲ್ಲಿ ಒಂದು ಸ್ವಲ್ಪ ಹಿಂಸೆ ಕೊಡುತ್ತೆ, ಹಿಂಸೆ ಕೊಡಲ್ಲ ಅಂತಲ್ಲ. ಯಾಕಂದರೆ ಇಟ್ ವಿಲ್ ಶೋ ದಿ ನೆಕ್ಸ್ಟ್ ಪ್ರಿಪ್ರೇಷನ್ ಫಾರ್ ದಿ ನೆಕ್ಸ್ಟ್ ಕರ್ಮ ತೋರಿಸುತ್ತದೆ. ಓಕೆ, ಸೊ ಕರೆ ತಗೊಳ್ಳೋಣ, ಬನ್ನಿ ಒಂದು ಕರೆ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ.
ಅದೇ ಸರ್, ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೇಳೋದಿತ್ತು ಸರ್. ಯಾವ್ದ್ರ ಪರಿಸ್ಥಿತಿ? ಆರ್ಥಿಕ ಪರಿಸ್ಥಿತಿ, ಹಣದ ಬಗ್ಗೆ. ಹೇಳಿ, ಪ್ರಶ್ನೆಶಾಸ್ತ್ರ ಹೋಗ್ಲಾ? ಹಾ ಸರ್. ಆಯ್ತು. 1 to 240 ಒಂದು ನಂಬರ್ ಹೇಳಿ. ಏನ್ ಸರ್? 1ರಿಂದ 249 ಒಂದು ಸಂಖ್ಯೆ ಹೇಳಿ. ಸರ್ 33 ಸರ್. ಏನು ಆರ್ಥಿಕ ಪರಿಸ್ಥಿತಿ ಅಂತ ಏನು ಡೈರೆಕ್ಟ್ ಆಗಿ ಹೋಗ್ತದೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ದಂಗೆ ನಮ್ಗೆ ಹೇಳ್ತಾ ಇದ್ದೀರಾ? ರಿಸರ್ವ್ ಬ್ಯಾಂಕ್ ಪ್ರಾಬ್ಲಮ್ ಆಗಿದೆ ಸರ್ ಮನೆಯಲ್ಲಿ. ಪ್ರಾಬ್ಲಮ್? ಹಾ ಸರ್. ಓಕೆ. ಶನಿ ಪ್ರಶ್ನೆ ಕೇಳಿದಿರ. ಶನಿಯಲ್ಲಿ 10, 9 ಆರ್ಥಿಕ ಪರಿಸ್ಥಿತಿ ಮ್ಯಾನೇಜಬಲ್ 2 ಇದೆ. 2ನೇ ಮನೆ ಕಸ್ಪಲ್ ಶನಿ ರೆಟ್ರೋಗ್ರೇಡ್, 11ನೇ ಮನೆ ಶುಕ್ರ. ಶನಿ ಕಾಂಬಿನೇಷನ್ ರೆಟ್ರೋಗ್ರೇಡ್ ಇದೆ. ಶನಿ 9ನಲ್ಲಿದೆ. ಬರ್ತಕ್ಕಂಥ ಹಣ ಸ್ವಲ್ಪ ಬಂದರೆ ಕ್ಲಿಯರ್ ಆಗಿಬಿಡುತ್ತೆ. ಹಾ, ಆಸ್ತಿ ಏನಾದ್ರು ಇದ್ರೆ ಮಾರಿ ಕ್ಲಿಯರ್ ಆಗುತ್ತೆ. ದುಡ್ಡು ಬರೋದಿದೆ ಸ್ವಲ್ಪ. ಯಾಕಂದ್ರೆ 9 ಅಂದ್ರೆ ಸ್ವಲ್ಪ ರಿಸೀವಬಲ್ಸ್ ಅಂತ ಕರಿತೀವಿ ನಾವು. 9 ಅಂದ್ರೆ 9 ಆರ್ ರಿಸೀವಬಲ್ಸ್, ಅದು ಬರುತ್ತೆ ಅಂತ ತೋರಿಸ್ತಾ ಇದೆ ದಶಾದಲ್ಲಿ. ಬುಕ್ತಿನೂ ಸ್ವಲ್ಪ ಅದೇ ಸ್ಟಾರ್ಟ್ ಆಗಿರೋದ್ರಿಂದ 22ವರೆಗೂ ಸ್ವಲ್ಪ ಬರುತ್ತೆ ಅಂತಿದೆ. ಎಲ್ಲೂ ಕೂಡ ಲಾಸ್ ಅಲ್ಲಿಲ್ಲ. ಲಾಸ್ ಇದ್ರೆ ಕೂಡ ಬರೀ ರಾಹುನಲ್ಲಿದೆ. ಸ್ವಲ್ಪ ನೀವು ಕರಿ ಉದ್ದಿನ ಕಾಳು ತಲೆಗೆ ನಿವಾಳಿಸ್ಕೊಂಡು ಒಂದು ಇಡೀ ರೋಡ್ಗೆ ಹಾಕಿ, ಶನಿವಾರ ಯಾರು ಬಡವ್ರಿಗೆ ಕರಿ ಉದ್ದಿನ ಕಾಳಾರು ಕೊಡಿ, ಮೂಲಂಗಿಯಾರು ಕೊಡಿ, ಒಳ್ಳೇದಾಗುತ್ತೆ. ಅರ್ಥ ಆಯ್ತಾ? ಪ್ರತಿ ದಿವಸ ಒಂದೊಂದು ಇಡೀ ನಿವಾಳಿಸ್ಬಿಟ್ಟು ರೋಡ್ಗೆ ಹಾಕಿ ಒಂದು 21 ದಿವಸ ಕ್ಲಿಯರ್ ಆಗುತ್ತೆ. ಏನು ಟೆನ್ಷನ್ ತೊಗೊಳಂಗಿಲ್ಲ. ಬರುತ್ತೆ, 22ರಲ್ಲಿ ಬರುತ್ತೆ ಅಂತ ತೋರಿಸ್ತಾ ಇದೆ. ಚೆನ್ನಾಗಿದೆ, ಏನು ಟೆನ್ಷನ್ ಏನಿಲ್ಲ. ಯಾಕಂದರೆ 12 ಇರೋದೇ ಒಂದು. ಎಲ್ಲ ಕಡೆ 9 ಇದೆ. 9 ಇಸ್ ದಿ ಹೌಸ್ ಆಫ್ ಸ್ಟಕ್ ಆಗಿದೆ. ಇನ್ನೊಬ್ಬರ ಹತ್ರ. ಒಳ್ಳೇದಾಗಲಿ. ಮುಂದಿನ ಕರೆ ನೋಡೋಣ. ನಮಸ್ಕಾರ. ಹಲೋ, ಹೇಳಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ಗುರುಜಿ, ನಾವು ಮನೆ ಕಟ್ಟೋದ್ರ ಬಗ್ಗೆ ಕೇಳಬೇಕಿತ್ತು. ಕಟ್ಟಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೇನೆ. ಹೇಳಿ. ಸಂಖ್ಯೆ 51. 51? ಹೌದು. ಸೈಟ್ ಆಲ್ರೆಡಿ ಇದೆಯಾ? ಮನೆ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ? ಇಲ್ಲ ರೀ, ಹಳೆ ಮನೆ ಇದೆ, ಅದನ್ನ ತೆಗೆದು ಕಟ್ಟಬೇಕು ಅಂತ ಅಂದ. ಓಡಿಸ್ ಕಟ್ಟೋದು. 3, 8, 11. ಓಕೆ. ಶನಿಲಿ ಅಕ್ಟೋಬರ್ ಚಂದ್ರ. ಶನಿ ಚಂದ್ರ. ಈಗ ಶನಿ 8 ಇದೆ. ಚಂದ್ರ 3, 8, 11 ಮಂಗಳನಲ್ಲಿ ಬರುತ್ತೆ. ಅಕ್ಟೋಬರ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀರಾ? ಒಡಿಸೋ ಕೆಲಸ ಡಿಸೆಂಬರ್ ಒಳಗೆ ಆಗುತ್ತೆ. 3, 8, 11. ಓಕೆ. 3, 5, 8, 11 ಕಾಂಬಿನೇಷನ್ ಇದೆ ಒಡಿಸೋದು. 3, 5, 11 ಟೆಂಪರರಿ ಔಟ್. ಮತ್ತೆ ಮನೆ ಕಟ್ಟೋ ಪ್ರೋಗ್ರಾಮು ಡಿಸೆಂಬರ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀರಾ. ಜೂನ್ ಒಳಗಡೆ ಸ್ಟಾರ್ಟ್ ಆಗುತ್ತೆ. ಒಂದು 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಯಾರು ಕಟ್ತಾ ಇದಾರೆ, ಯಾರು ಓನರ್ ಅವರು. ಅರ್ಥ ಆಯ್ತಾ? ಸ್ವಲ್ಪ ಅರಿಶಿನ ದಾನ ಮಾಡಿ, ಏನು ಸಮಸ್ಯೆ ಆಗಲ್ಲ. ಒಳ್ಳೇದಾಗಲಿ. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಗುರುಜಿ. ನಮಸ್ಕಾರ. ಓಕೆ. ಓಕೆ, ನಮ್ಮ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ವಿ. ಅಕ್ಟೋಬರ್ 18ಕ್ಕಿದೆ. ಬೆಳಿಗ್ಗೆ ಒಂದು ಕ್ಲಾಸು 10ರಿಂದ 12, ಸಂಜೆ ಒಂದು ಕ್ಲಾಸ್ 7ರಿಂದ 9. ಆ್ಯಪ್ ಸಿಗುತ್ತೆ, ಆ್ಯಪ್ ನೋಡ್ಕೊಳ್ಳಿ. ಇನ್ನೂ ಟೈಮ್ ಇದೆ ಅಂತ ತಲೆ ಕೆಡ್ಸ್ಕೊಬಿಡಿ. ಯಾಕಂದರೆ ಇವಾಗ ಡಿಸೈಡ್ ಮಾಡಿದ್ರೆ ಇವಾಗ ಡಿಸೈಡ್ ಮಾಡ್ತೀವಿ. ಇನ್ನೂ ಟೈಮ್ ಇದೆ ಅನ್ನೋರು ಎಷ್ಟೋ ಜನ ಬರೋಲ್ಲ. ಇವಾಗ ಡಿಸೈಡ್ ಮಾಡ್ತೀರಾ, ಡಿಸೈಡ್ ಮಾಡಿಬಿಡಿ, ರಿಜಿಸ್ಟರ್ ಮಾಡ್ಕೊಂಬಿಡಿ. ಒಳ್ಳೇದಾಗಲಿ. ನಮಸ್ಕಾರ. ಹಲೋ ಗುರುಜಿ, ನಮಸ್ತೆ. ಹೇಳಿ. ನಾನು ಮಾಧವಿ ಅಂತ, ಗುಲ್ಬರ್ಗಾಲಿಂದ. ಮಾತಾಡಿ. ಅದೇ ನಂದು ಡೇಟ್ ಆಫ್ ಬರ್ತ್ 10/1/1998. 10/1/1998. ಓಕೆ. ಇವಾಗ ನಾನು BAMS ಫೈನಲ್ ಇಯರ್ ಓದ್ತಾ ಇದ್ದೀನಿ. ಅಲ್ಲಮ್ಮ, ಫಸ್ಟ್ ಟೈಮ್ ಹೇಳಮ್ಮ, ಆಮೇಲೆ ಊರು ಹೇಳಮ್ಮ, ಮುಗ್ಸಮ್ಮ. ನಂದು ಟೈಮ್ 12:50 PM. 50? ಹಾ, 50. ಹುಟ್ಟಿದ ಊರು ಹೇಳಮ್ಮ. ಹುಟ್ಟಿದ್ದು ಗುಲ್ಬರ್ಗ. ಇವಾಗ ಮಾತಾಡಿ, ಡೇಟಾ ಕೊಟ್ಬಿಟ್ಟು ಮಾತಾಡಿ. ಓಕೆ. ಇವಾಗ ನಾನು BAMS ಓದ್ತಾ ಇದ್ದೀನಿ. ವೆರಿ ಗುಡ್. ಮುಂದೆ ನಾನು SDA ಏನಾದ್ರು ಆತರ ಸಿವಿಲ್ ಎಕ್ಸಾಮ್ಸ್ ಬರೀಬೇಕಂತ ಅನ್ಕೊಂಡಿದ್ದೀನಿ. ಓಕೆ. ಸದ್ಯಕ್ಕೆ ರಾಹು ಮುಗಿದಿದೆ ರೀಸೆಂಟಾಗಿ. ಗುರು ಸ್ಟಾರ್ಟ್ ಆಗಿದೆ.
ಗುರು 1-6-10 ಕಾಂಬಿನೇಷನ್ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಸಿವಿಲ್ ಸರ್ವಿಸ್ಗೆ. ಗುರುಗೆ 10 ಮತ್ತೆ ಕೊನೆಯಲ್ಲಿ 8 ಬಂದ್ಬಿಡ್ತು. ಗುರುನಲ್ಲಿ ಶನಿಲಿ ಸ್ವಲ್ಪ 10. ಓಕೆ, ಬುಧ ಶನಿಲೊಂದು ಟ್ರೈ ಮಾಡ್ಬೋದು. ಒಂದು ಸ್ಮಾಲ್ ಪೀರಿಯಡ್ ಕೊಡ್ತೀನಿ, ಆ ಟೈಮಲ್ಲಿ ಆಗೋದು 23 ಇಂದ 26 ಒಳಗಡೆ ಮಾಡ್ಕೋಬೇಕು. ಓಕೆ ಗುರುಜಿ. ಅದೊಂದೇ ಟೈಮ್ ಇರೋದು. ಹ್ಮ್. ಆಮೇಲೆ ಕಸ್ಪಲ್ ನೋಡ್ಬಿಡ್ತೀನಿ. ಕಸ್ಪಲ್ಲಲ್ಲಿ ಗೌರ್ಮೆಂಟ್ ಕೆಲಸ ಸ್ವಲ್ಪ ನೋಡಬೇಕು. ಅಥವಾ ಇದು BMS ಕಂಟಿನ್ಯೂ ಮಾಡ್ಲಾ ಅಂತ. ಅಯ್ಯೋ, BMS ಕಂಪ್ಲೀಟ್ ಮಾಡಮ್ಮ. ಅದನ್ನ ಯಾಕೆ ನಿಲ್ಲಿಸ್ತಾ ಇದ್ದೀರಾ? ಸಿವಿಲ್ ಸರ್ವಿಸಸ್ ಯಾಕೆ ಸಿವಿಲ್ ಇದಕ್ಕೆ ಅದನ್ನ ನಿಲ್ಲಿಸಬಾರ್ದು ಅದೆಲ್ಲ. ಇದನ್ನ ಯಾಕೆ ನಿಮ್ಗೆ ಸಡನ್ ಆಗಿ ತಗೊಂಡ್ರದು ಯಾಕೆ ನೀವು BMS? ನಾನ್ ಮೆಡಿಕಲ್ ಫೀಲ್ಡ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು, ಸೊ ಚೂಸ್ ಮಾಡಿದೆ. ಇದು ಒಂಥರ ಮೆಡಿಕಲ್ಲೇ ಬಿಡಮ್ಮ. ಹ್ಮ್. ಅದು ಆಲೋಪತಿ, ಇದು ಆಯುರ್ವೇದ ಅಷ್ಟೇ ಅಲ್ವಾ? ಹೌದು. ಯಾಕೆ ಯಾರಾದ್ರೂ ಏಳಿಸ್ತಾ ಇದಾರಾ ಇದು ಆಯುರ್ವೇದ ಚೆನ್ನಾಗಿಲ್ಲ ಅಂತ? ಇಲ್ಲ, SDA FDA ಈ ತರ ಟ್ರೈ ಮಾಡ್ಬೇಕು ಅಂತ ಅನ್ಸಿದ್ದು. ಬಟ್ ಇವಾಗ ಇನ್ನೆಷ್ಟು, ಇನ್ನೊಂದು ವರ್ಷ ಇದೆಯಾ 2 ವರ್ಷ ಇದೆಯಾ BMS? ಫೈನಲ್ ಇಯರ್ ಇವಾಗ. ಮತ್ತೆ ಅದನ್ನ ಬಿಡ್ತಾ ಕಂಪ್ಲೀಟ್ ಮಾಡ್ತಾನೆ ಮಾಡ್ತಾ ಇರೋದು. ಇದೇ ಜೊತೆ ಕಂಟಿನ್ಯೂ ಮಾಡ್ಬೇಕಂತ. ನೀವ್ ಏನ್ ಬೇಕಾದ್ರೂ ಮಾಡಿ, BMS ಬಿಡಬಾರ್ದು. ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಯಾಕಂದ್ರೆ 8ನೇ ಮನೆ ಗುರು 8ರಲ್ಲಿ ಇಟ್ಟಾಗಿದೆ ಅಂದ್ರೆ ನೀವು ಫ್ಯೂಚರ್ ಅಲ್ಲೂ ನೀವು ಮೆಡಿಕಲ್ ಲೈನೇ, ಇದೇನ್ ನೀವು ತಗೊಂಡಿದ್ರೋ ಮೆಡಿಸಿನ್ ಅದೇ ಲೈನೇ ನೀವು ಹೋಗೋದು. ಇದೆಲ್ಲ ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಅಷ್ಟೇ. ಯಾಕಂದ್ರೆ ಅಲ್ಲೇನೋ ಸ್ಯಾಟರ್ನ್ ಅಲ್ಲಿ 10 ಬಂದಿರೋದ್ರಿಂದ ಒಂದು ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಕಂಪ್ಲೀಟ್ ಆಗಿ ತೋರಿಸ್ತಾ ಇಲ್ಲ. ಬಟ್ ಆದ್ರೆ ಒಂದು ಚಾನ್ಸ್ ಇದೆ ಅಂತ ಒಂದು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಕಾಂಬಿನೇಷನ್ ಅಲ್ಲಿ ನಿಮಗೆ ಆ ಲೈನಲ್ಲಿ ಹೋಗಬೇಕು ಅಂತಂದ್ರೆ ಫಸ್ಟ್ ಒಂದು 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಅದ್ರ ಜೊತೆಗೆ ಒಂದು ಜಿರ್ಕಾನ್ ಅಂತ ಬರುತ್ತೆ, ಮಿಡಲ್ ಫಿಂಗರ್ ಹಾಕೊಳ್ಳಿ. ನಿಮಗೆ ಓವರ್ ಆಲ್ ಕೆರಿಯರ್ಗೆ ಹೆಲ್ಪ್ ಆಗುತ್ತೆ. ಒಳ್ಳೇದಾಗಲಿ. ಒಂದು ಸಣ್ಣ ವಿರಾಮ ನಂತರ ಮತ್ತೆ ವಾಪಸ್ ಬರೋಣ. ಓಕೆ, ಸಣ್ಣ ವಿರಾಮ ನಂತರ ಸ್ವಾಗತ. ಬನ್ನಿ. ನಮಸ್ಕಾರ. ನಮಸ್ತೆ ಗುರುಡೆ. ಹೇಳಿ ಸರ್. ಗುರುಡೆ, ನಾನು ತುಮಕೂರಿಂದ ಮಾತಾಡ್ತಿದ್ದೇನೆ. ಓಕೆ. ಹರೀಶ್ ಅಂತ ಹೇಳ್ಬಿಟ್ಟು ಗುರುಡೆ ನಮ್ಮ ಹೆಸರು. ಗುರುಡೆ, ನಾನು ಪೈಂಟ್ ಕೆಲಸ ಮಾಡ್ತಾ ಇದ್ದೀನಿ. ಏನ್ ಕೆಲಸ? ಪೈಂಟ್ ವರ್ಕರ್ ಗುರುಡೆ ನಾನು. ಪೇಂಟ್ ವರ್ಕರ್. ಏನ್ ಮನೆ ಒಳಗಡೆ ಇಂಟೀರಿಯರ್ ಪೇಂಟ್ರಾ ಎಕ್ಸ್ಟೀರಿಯರ್ ಪೇಂಟ್ರಾ? ಇಲ್ಲ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡೂ ಮಾಡ್ತೀನಿ ಗುರುಡೆ. ಎರಡೂ ಮಾಡ್ತೀರಾ? ಅಂದ್ರೆ ಏನಂದ್ರೆ ಗುರುಡೆ, ನಾನು ಜ್ಯೋತಿಷ ಕಲಿಬೇಕು ಅಂತಾನೆ ಡೈಲಿ ಗುರುಡೆ ನನಗೆ 700 ರೂಪಾಯಿ ಕೂಲಿ ಬರುತ್ತೆ ಗುರುಡೆ. ಡೈಲಿ 300 ರೂಪಾಯಿ ಎತ್ತಿಕ್ತಾ ಇದೀನಿ ಗುರುಡೆ. ನಿಮ್ಮ ಒಂದು ಇದಕ್ಕೋಸ್ಕರ ಗುರುಡೆ ಡೈಲಿ 300 ರೂಪಾಯಿ ನಾನು ಇದು ಜ್ಯೋತಿಷ ಕಲಿಬೇಕು ಅಂತಾನೆ ನೀವು ಒಂದು ಉಂಡಿ ತಗೊಂಡಿದ್ದೀನಿ ಗುರುಡೆ. ಅದಕ್ಕೋಸ್ಕರ ಹಾಕಿ ನಾನು ಕಲಿತೀನಿ ಗುರುಡೆ. ಅದು ನಮ್ದು ಎಲ್ಲ ಇದು 15,000 ಆದ್ಮೇಲೆ ನಾನು ಕಲಿತೀನಿ ಗುರುಡೆ. ಖಂಡಿತ ಕಲಿತೀರಾ. ಅದ್ರಲ್ಲಿ ದುಡ್ಡು ಸಂಪಾದನೆ ಮಾಡ್ತೀರಿ. ಹೌದು, ಎಲ್ಲ ನಿಮ್ಮ ಆಶೀರ್ವಾದ ಗುರುಡೆ. ನಿಮ್ಮ ಒಂದೊಂದು ಮಾತು ಗುರುಡೆ ನನಗೆ ಸ್ಫೂರ್ತಿಯಾಗಿದೆ ಗುರುಡೆ. ಖಂಡಿತ ಕಲಿತೀರಾ. ಪೇಂಟ್ ಕೆಲಸನೂ ಮಾಡ್ತೀರಾ. ಪೇಂಟ್ರ್ ಯಾಕೆ ಅಷ್ಟರಾಜರಾಗಬಾರ್ದು ಅಲ್ವಾ? ಹೌದು ಗುರುಡೆ. ಇಲ್ಲಿ ಗುರುಡೆ ನೀವು ಜಾತಿ ಭೇದ ಮಾಡಲ್ಲ, ಎಲ್ಲ ಸಮವಾಗಿ ನೋಡ್ತೀರಾ ಎಲ್ಲಾರನ್ನು ನೀವು. ಅದೊಂದು ಗುರುಡೆ ನಿಮ್ಮ ಒಂದು ಮಾತಲ್ಲಿ ಗುರುಡೆ ನಮ್ಗೆ ಅಂದ್ರೆ ಯಾವ ರೀತಿ ಅಂತ ಅಂದ್ರೆ ನಮ್ಗೆ ಕಲಿಬೇಕು, ಆಸಕ್ತಿ ಬರಬೇಕು, ನಾವು 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿದೆ ಗುರುಡೆ ನಮ್ಗೆ. ಹೌದು, ಖಂಡಿತ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಹೌದು, ದುಡ್ಡು ಕೊಟ್ರೇನೆ ಒಳ್ಳೆಯವ್ರೇನಿಲ್ಲ. ಹೌದು, ಅನ್ನ ಹಾಕಿದ್ರೇನೆ ಒಳ್ಳೆಯವರಲ್ಲ. ಬದುಕಿನ ಮಾರ್ಗವನ್ನು ನಾವು ತೋರಿಸಿದ್ರು ಒಳ್ಳೆಯವರೇ ನಾವು. ನೀನ್ ಇಂಥದ್ದು ಮಾಡ್ತಾ ಇದೀಯಪ್ಪ, ಬೇಡಪ್ಪ, ಇದು ಆಕ್ಚುಲಿ ಗ್ರಹಗಳು ಸ್ವಲ್ಪ ತೋರಿಸ್ತಾ ಇಲ್ಲ, ಬೇಡ, ಈ ದಾರಿಲಿ ಹೋಗು ಅಷ್ಟೇ. ಅದನ್ನು ಒಳ್ಳೇದಲ್ವಾ? ಒಳ್ಳೇದು ಅಂದ್ರೆ ಎಲ್ಲದರಲ್ಲೂ ಇದೆ. ಬರೀ ದುಡ್ಡು ಕೊಡೋದ್ರಲ್ಲಿ, ದಾನ ಮಾಡೋದ್ರಲ್ಲಿ, ಊಟ ಹಾಕೋದ್ರಲ್ಲಿ ಅಥವಾ ಯಾವ್ದಾದ್ರು ಕೆಲಸ ಕೊಡಿಸೋದ್ರಲ್ಲೇ ಅಲ್ಲ. ಸರಿಯಾದ ಇರತಕ್ಕಂಥ ಮಾರ್ಗದರ್ಶನ, ಡೈರೆಕ್ಷನ್, ಅದನ್ನು ಕೂಡ ಆಗುತ್ತೆ. ಒಳ್ಳೇದಾಗ್ಲಿ. ನೀವು ಪೇಂಟರ್ ಆಗಿದ್ದೀರಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಮಾಡಿ. ಒಳ್ಳೆ ವೃತ್ತಿ ಅದು. ಯಾಕಂದ್ರೆ ಯಾವಾಗ್ಲೂ ಡಿಮ್ಯಾಂಡ್ ಇರುತ್ತೆ ನಿಮಗೆ. ಏನ್ ಡಿಮ್ಯಾಂಡ್ ಇಲ್ಲ ಅಂತಲ್ಲ ನಿಮ್ಗೆ. ಬಟ್ ಮಾಡ್ತಕ್ಕಂಥ ಕೆಲಸ ಕಷ್ಟ. ಯಾಕಂದ್ರೆ ನಾನು ನನ್ನ ಲೈಫಲ್ಲಿ ಮನೆಯೆಲ್ಲ ಪೇಂಟ್ ಹೊಡೆದಿದ್ದೀನಿ ಸರ್. ಆ ಕೆಮಿಕಲ್ ಮಾತ್ರ ನಾವು ತಗೊಂಡು ಆಕ್ಚುಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಾವು ಪೇಂಟ್ ಹೊಡಿಬೇಕಾದ್ರೆ ಅದನ್ನ ನಾವು ತಗೊಳ್ತೀವಲ್ಲ ಒಳಗಡೆ ಉಸಿರು, ಬಹಳ ಕಷ್ಟ ಆಗುತ್ತೆ. ನಮ್ಮ ಶ್ವಾಸಕೋಶಕ್ಕೆ ಸ್ವಲ್ಪ ಅದು ಅನ್ಹೆಲ್ತಿ. ಕರೆಕ್ಟಾ? ಹೌದು, ಸತ್ಯ ಕೂಡ ಸತ್ಯ. ಅದ್ರ ನಾವು ಮಿಕ್ಸ್ ಮಾಡ್ಬೇಕಾದ್ರೆ ಹೊಡಿತೀವಿ. ನಾನು ನನ್ನ ಮನೆ ಅವಾಗ ತುಂಬಾ ಹಿಂದೆ ಇದ್ದಾಗ, ಚಿಕ್ಕ ಹುಡುಗ ಇದ್ದಾಗ ಪೇಂಟ್ ಹೊಡೆಯೋದು ಆಸೆ.
ಮನೆ ಎಷ್ಟೊಂದು ಒಳಗಡೆ ಎಲ್ಲ ಟೈಲ್ಸ್ ಗೀಲ್ಸ್ ಎಲ್ಲ ಚೆನ್ನಾಗಿ ನೀಟಾಗಿ ಒಳ್ಳೆ ನೀಟಾಗಿ ಪೇಂಟ್ ಹೊಡೆದಿದ್ದೀನಿ. ಆ ಪೇಂಟ್ ಹೊಡಿಬೇಕಾದ್ರೆ ಖುಷಿಲಿ ಹೊಡೆದಿದ್ದೀನಿ ಫಸ್ಟ್, ಬಟ್ ಇದನ್ನೇ ವೃತ್ತಿ ಆದಾಗ ಎಷ್ಟು ಕಷ್ಟ ಅಂತ ನನಗೆ ಆಲೋಚನೆ ಬಂತು. ಯಾಕಂದ್ರೆ ಅದು ಪೇಂಟ್ ವಾಸನೆ, ಕೆಮಿಕಲ್ಲು, ಮೂರೊತ್ತು ಅದರಲ್ಲೇ ಇರಬೇಕು. ನಮ್ಗೊಂಥರ ಊಟ ಸೇರಲ್ಲ ಒಂದೊಂದ್ಸತಿ ಅಲ್ವಾ? ಸಿಕ್ಕಾಪಟ್ಟೆ ಪೇನ್ ಬಂದ್ಬಿಡ್ತು. ಹೌದು, ಯಾಕಂದ್ರೆ ನಿಮ್ಗೆ ಎಂತ ಊಟನೇ ಸೇರಲ್ಲ. ನಿಮ್ಗೆ ಎಷ್ಟೋ ಜನ ಅವಾಗ ಏನ್ ಮಾಡ್ಬಿಡ್ತಾರೆ, ಬೇಜಾರು. ಆ ಟರ್ಪೆಂಟೈನ್ ಸ್ಮೆಲ್ಲು, ಅದು ವಾರ್ನಿಶ್ದು ಸಿಕ್ಕಾಪಟ್ಟೆ. ಅದೆಲ್ಲ ಹೈಲಿ ನೀವೆಲ್ಲ ವರ್ಕ್ ಮಾಡ್ತಾ ಇರೋದೆಲ್ಲ ಡೇಂಜರಸ್ ವೃತ್ತಿ ಅಂತ ಹೇಳ್ಬೋದು. ದುಡ್ಡು ಬರುತ್ತೆ, ಪೇಂಟರ್ ಆಗಿದ ತಕ್ಷಣ ದುಡ್ಡು ಬರುತ್ತೆ, ಕೆಲಸ ಬರ್ತಾನೆ ಇರುತ್ತೆ ಯಾವಾಗ್ಲೂ, ಬಟ್ ವೆರಿ ಅನ್ಹೆಲ್ತಿ. ಜಾಸ್ತಿ ವರ್ಷ ಮಾಡಕ್ ಆಗಲ್ಲ ನಾವು ಪೇಂಟಲ್ಲಿ. ಸೊ ಆದಷ್ಟು ಬೇಗ ನೀವು ಮೇಸ್ತ್ರಿ ಆಗ್ಬಿಡಿ, ನೀವೇ ಹೊಡಿಯಕ್ ಹೋಗ್ಬಿಡಿ. ಜನಗಳನ್ನ ಇಟ್ಕೊಂಡು ಆಶೀರ್ವಾದ ಒಂದಿದ್ರೆ ಸಾಕು ನನಗೆ ಮೇಸ್ತ್ರಿ ಆಗಿ ಆಗ್ತೀನಿ. ಖಂಡಿತ ನೀವು ಮೇಸ್ತ್ರಿ ಆಗಿ 4 ಜನ ಇಟ್ಟು ಕಾಂಟ್ರಾಕ್ಟರ್ ಆಗಿ, ಯಾಕಂದ್ರೆ ಮುಂದೆ ಹೊರಿತಾ ಇರಬೇಕು. ಒಂದ್ 4 ಜನ ಒಳ್ಳೆ ಹುಡುಗರನ್ನಿಟ್ಟು ಕಾಂಟ್ರಾಕ್ಟ್ ತಗೊಳ್ಳಿ. ನೀವು ಪೇಂಟಿಂಗ್ ಸ್ವಲ್ಪ ಕಮ್ಮಿ ಮಾಡಿ, ಯಾಕಂದ್ರೆ ನಿಮ್ಗೆ ಅನುಭವ ಬಂದಿದೆ, ಯಾವ ತರ ಪೇಂಟ್ ಹೊಡಿಬೇಕು, ಹೆಂಗ್ ಹೊಡಿಬೇಕು, ಯಾವ ತರ ಇದೆ ಇವಾಗ ಇರ್ತಕ್ಕಂಥದ್ದು ಎಮಲ್ಷನ್ಸ್ ಏನಿದೆ ಎಲ್ಲ ಇದೆ. ಎಕ್ಸಲೆಂಟ್, ಖಂಡಿತ ಒಳ್ಳೆದಾಗುತ್ತೆ. ಓಕೆ, ಏನ್ ಕೇಳ್ಬೇಕಾಯ್ತು ಗುಳೆ? ನಮ್ದು ಡೇಟ್ ಆಫ್ ಬರ್ತ್ ಬಂದು 18/3/97 ಗುಳೆ. 18/3/97 ಗುಳೆ. ಸಂಜೆ 4:45 ಗುಳೆ. ಸಂಜೆ 4:45 ಗುಳೆ. ಸಾರಿ ಗುಳೆ, 5:45 ಗುಳೆ. ಸಾರಿ ಗುಳೆ, 5:45. ಸಾರಿ ಗುಳೆ. ಹುಟ್ಟಿದ ಊರು ಯಾವುದು? ತುಮಕೂರು ಗುಳೆ. ತುಮಕೂರು. ಗುರುಳೆ, ಏನಂದ್ರೆ ಗುರುಳೆ, ನಮ್ಗೆ ನಾನೊಂದು ಸ್ವಂತ ಮನೆ ಕಟ್ಟಬೇಕು ಅಂತ ಗುರುಳೆ. ಆಗುತ್ತಾ ಅಂತ ಒಂದು ಮಾತು ಕೇಳೋಣ ಅಂತ. ಜಾತಕದಲ್ಲಿ ಇದೆಯಾ ನೋಡ್ಬೋದು, ಹೇಳುತ್ತೆ. 18/3/97. ಓಕೆ. ಮದುವೆ ಯಾವಾಗ ಆಗ್ತೀರಾ? ಮದುವೆ ಆಗಿದ್ದೀರಾ? ಗುರುಳೆ, ಮದುವೆ ಆಗಿದೆ ಗುರುಳೆ. ಅವಾಗ್ಲಿಂದ ಅಲ್ಲಿಂದ ಕೂಗಿ ಹೇಳ್ತಾರೆ ನಿಮ್ ಹೆಂಡ್ತಿನ? ನಮ್ ಮಿಸಸ್ ಗುರುಳೆ ಎಲ್ಲ ಬೈತಾರೆ. ನಿಮ್ ಹತ್ರ ಮಾತಾಡ್ಬೇಕು ಅಂತ ಖುಷಿ ಗುರುಳೆ, ಆದ್ರೆ ಒಬ್ರೇ ಮಾತಾಡ್ಬೇಕಲ್ಲ ಗುರುಳೆ ಕಾಲಲ್ಲಿ. ನಂತರ 1000 ಜನಗಳು ಇರ್ತಾರೆ ಗುರುಳೆ, ಕಾಲ್ ಮಾಡ್ತಿರ್ತಾರೆ, ಅವ್ರಿಗೂ ನೀವ್ ಹೇಳ್ಬೇಕಲ್ವ ಗುರುಳೆ? ಅಷ್ಟು ತಿಳ್ಕೊಂಡಿದಿರಲ್ಲ ಸರ್, ಸೂಪರ್ ಸರ್, ಥ್ಯಾಂಕ್ ಯು. ಎಲ್ಲ ತಿಳ್ಕೊ. ಬುಧ ದಶ ಶುಕ್ರ ಭುಕ್ತಿ ನಡೀತಾ ಇದೆ. ಬುಧ ಮತ್ತೆ ಶುಕ್ರ ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ನಿಮ್ಗೆ. ಸ್ವಂತವಾಗಿ ಬಿಸ್ನೆಸ್ ಮಾಡಿ. ಶುಕ್ರ 11 4 ಬರ್ತಕ್ಕಂಥದ್ದು, 44149 ರಾಹುನಲ್ಲಿ ಕಟ್ತೀವಿ. ಸ್ವಲ್ಪ ಬಹಳ ದೂರದಲ್ಲಿದೆ ಸರ್. 2026 ಕಟ್ತೀರಾ? 2026 ಹೌದು, ಅಲ್ಲಿ ಕಟ್ತೀರಾ. ಸ್ವಲ್ಪ ಮುಂದೆ ಮಾಡ್ಕೋಬೇಕಾದ್ರೆ 1 ವರ್ಷ ಪ್ರಿಪೋನ್ ಆಗ್ಬೋದು ಅಷ್ಟೇ. 25 ಸ್ಟಾರ್ಟ್ ಮಾಡ್ತೀರಾ, 26 ಮುಗಿಸ್ತೀರಾ. ಸ್ವಲ್ಪ ಸಮಾಧಾನವಾಗಿ ಮಾಡಿ, ಯಾಕಂದ್ರೆ ಈಗ ನೀವು ಕೈ ಹಾಕಿದ್ರೆ ಸ್ವಲ್ಪ ಕಾಂಬಿನೇಷನ್ 5, 10, 12 ಬರ್ತಾ ಇದೆ. ಸ್ವಲ್ಪ ದುಡ್ಡು ಕೈ ಇದಾಗ್ಬಿಡುತ್ತೆ. ಶುಕ್ರನಲ್ಲಿ 5/12 ಕಾಂಬಿನೇಷನ್ ದುಡ್ಡು ಟೈಟ್ ಆಗ್ಬಿಡುತ್ತೆ. ಸ್ವಲ್ಪ ಇವಾಗ ಹೆಂಗೆ ನಮ್ಮ ಕ್ಲಾಸ್ಗೆ 300 ಇಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ಒಂದು 4 ವರ್ಷಕ್ಕೆ ಕಟ್ಟಬೇಕು ಅನ್ನೋದಕ್ಕೆ ಒಂದು ಚೂರು ಬ್ಯಾಂಕಲ್ಲಿ ಹಾಕಿ. ಬಡ್ಡಿ ಆಗ ಆಸೆಗೆ ಅಲ್ಲಿ ಇಲ್ಲಿ ಕೊಡಬೇಡಿ. ಬ್ಯಾಂಕಲ್ಲಿ ಹಾಕಿ, ಕಮ್ಮಿ ಬಡ್ಡಿ ಬಂದ್ರು ಪರವಾಗಿಲ್ಲ, ಕೂಡಿಸಿ ಇಡೀ. 2026 ನಿಮ್ಮ ಮನೆ ಕಟ್ತೀರಾ. 4, 6, 8, 11 ಬರ್ತಾ ಇದೆ. ಖಂಡಿತ ಕಟ್ತೀರಾ 26. ಈಗ ನಾವು ಲೂಸ್ ಮಾಡ್ಬಿಟ್ರೆ ಏನಾಗುತ್ತೆ ಗೊತ್ತಾ ಸರ್? ಈಗ ಏನಾರು ಮಾಡಿದ್ರೆ ಅಲ್ಲಿ ಕಟ್ಟೋ ಸಮಯ ಬಂದಾಗ ನಮಗೆ ಅವಾಗ ಕೈಯಲ್ಲಿ ಈಗ ಯೋಗ ಇದ್ರೂ ಕೂಡ ನಮ್ಗೆ ಯೋಗ್ಯತೆ ಇರಲ್ಲ. ಅದಕ್ಕೆ ಇದು ದಾರಿದೀಪ ಆಗುತ್ತೆ. 25ಕ್ಕೆ ಸ್ಟಾರ್ಟ್ ಮಾಡಿ, ಆ ಟೈಮ್ಗೆ ನೀವು ಕೂಡಿಡಿ, ತಲೆಲಿಟ್ಕೊಳ್ಳಿ, 4 ವರ್ಷ ಖಂಡಿತ ಸಕ್ಸಸ್ ಆಗುತ್ತೆ. ಅದು ಸಕ್ಸಸ್ ಆಗೋಕ್ಕೆ ನಿಮಗೆ ಒಂದು 2 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಹೆಲ್ಪ್ ಆಗುತ್ತೆ. 12 ಇದ್ರೂ ಅದು ಮ್ಯಾನೇಜ್ ಮಾಡುತ್ತೆ. 7ನೇ ಮನೆ ತುಂಬ ಸ್ಟ್ರಾಂಗ್ ಇದೆ. 2711 ಬುಧ. ಒಂದು ಸಾಧ್ಯವಾದರೆ ಮುಂದೆ ಫ್ಯೂಚರಲ್ಲಿ ಒಂದು ಎಮರಾಲ್ಡ್ ಹಾಕ್ಕೊಳ್ಳಿ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಎಮರಾಲ್ಡ್ ಹಾಕೊಳ್ಳಿ, ಇಲ್ಲಾಂದರೆ ಪೆರಿಡಾಟ್ ಹಾಕೋಬಹುದು, ಒಳ್ಳೇದಾಗಲಿ. ಕ್ಲಾಸಿಗೆ ಬನ್ನಿ, ವೆಲ್ಕಮ್. ನೆಕ್ಸ್ಟ್, ನಮಸ್ತೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿಮ್ಮ. ನನ್ನ ಡೇಟ್ ಆಫ್ ಬರ್ತ್ 27 January 1968. ಒಂದೇ ನಿಮಿಷ. 27 1968. ಹಾ, 1968. ಟೈಮ್ ಹೇಳಿ. 11:25 PM, ಬ್ಯಾಂಗ್ಳೂರ್. ಪ್ರಶ್ನೆ? ಮನೆ ಕಟ್ಟಿದೀನಿ, ಗುರುಪ್ರವೇಶನೂ ಮಾಡಿದೀನಿ, ಇನ್ನ ಹೋಗೋಕ್ ಆಗ್ತಾ ಇಲ್ಲ. ಸೊ ಈಗ ಹೋಗ್ಬೋದಾ? ಯಾವಾಗ ಟೈಮ್ ಬರುತ್ತೆ ನನಗೆ ಹೋಗೋದು? ಯಾರು ಅಡ್ಡ ಹಾಕಿದ್ದಾರೆ? ಫಿನಿಶ್ ಆಗಿಲ್ಲ. ಯಾರು ಅಡ್ಡ ಹಾಕಿದ್ದಾರೆ? BBMP ಅವರು ಅಡ್ಡ ಹಾಕಿದಾರ? ಸಾರಿ, BBMP ಅವರು ಏನಾರು ಅಡ್ಡ ಹಾಕಿದಾರ? ಇಲ್ಲ ಇಲ್ಲ ಇಲ್ಲ. ಏನಾರು ನಿಮ್ ಕೆಲ್ಸಕ್ಕೆ ದೂರ ಅಂತ ಹೋಗಿಲ್ವಾ ಇನ್ನು? ಇಲ್ಲ, ಅದ್ ಯಾಕೋ ಫಿನಿಶೇ ಆಗ್ತಾ ಇಲ್ಲ.
ಫಿನಿಶ್ ಆಗಿದೆ, ಗೃಹಪ್ರವೇಶ ಆಗಿದೆ ಅಂತ. ಅಂದ್ರೆ ಬ್ಯಾಲೆನ್ಸ್ ಕೆಲಸಗಳು ಇದೆ ಇನ್ನ ಸ್ವಲ್ಪ ಸ್ವಲ್ಪ. ಇದು ಜಾತಕದಲ್ಲಿ ನೋಡ್ಬೇಕಾ? ಓಕೆ, ಲೆಟ್ ಮಿ ಫಿಗರ್ ಇಟ್ ಔಟ್. ಫ್ಯಾಗ್ ಎಂಡ್. ನಾನು ಕ್ಲಾಸ್ ಜಾಯ್ನ್ ಆಗಿದ್ದೀನಿ ಗುರುಜಿ. ಈಗ ಅಕ್ಟೋಬರ್ 86 ಓ, ಯು ಆರ್ ಗೋಯಿಂಗ್ ಟು ಜಾಯ್ನ್. ಯು ಆರ್ ಗೋಯಿಂಗ್ ಟು ಜಾಯ್ನ್ ಅಕ್ಟೋಬರ್ಗೆ. ಹೌದು, ಕರೆಕ್ಟಾ? ಅಕ್ಟೋಬರ್ಗೆ ಜಾಯ್ನ್ ಆಗ್ತಾ ಇದ್ದೀರಾ? ಅಕ್ಟೋಬರ್ 18 ಕ್ಲಾಸಸ್ ಇದೆಯಂತಲ್ಲ, ಮಾಡ್ಕೊಂಡಿದ್ದೀನಿ. ಡೆಫಿನೆಟ್ಲಿ. ರಾಹು ಮುಗಿದಿದೆ, ಜುಪಿಟರ್ ಜಸ್ಟ್ ಸ್ಟಾರ್ಟ್ ಆಗಿದೆ. ಜುಪಿಟರಲ್ಲಿ 22 ಆಗಸ್ಟ್, ಈಗ ನಾವು 22 ಆಗಸ್ಟ್ ಮುಗೀತು. ಶನಿ ಕಾಂಬಿನೇಷನ್ ನೋಡೋಣ. 3-5 ಬರ್ತಾ ಇದೆ. 3-5 ಚೇಂಜ್ ಆಫ್ ರೆಸಿಡೆನ್ಸ್. ಓಕೆ, ಮರ್ಕ್ಯೂರಿಲಿ ಚೇಂಜ್ ಆಫ್ ರೆಸಿಡೆನ್ಸ್ ಬರುತ್ತೆ. ಡಿಸೆಂಬರ್ ಆದ್ಮೇಲೆ ನೀವು ಹೋಗೋದು. ಡಿಸೆಂಬರ್ ಟು ಏಪ್ರಿಲ್ ಅಲ್ಲಿ ಇರ್ತೀರಾ. ಚೇಂಜ್ ಆಫ್ ರೆಸಿಡೆನ್ಸ್ಗೆ 3-5 ಬರಬೇಕು. 3-5 ಬರುತ್ತೆ. ಓಕೆ, ಅಲ್ಲಿ ತನಕ ಚಾನ್ಸೇ ಇಲ್ವಾ ಗುರುಜಿ? ಅದಕ್ಕಿಂತ ಮುಂಚೆ ನೀವು ತಗೊಳ್ಬೇಕು ಅಂದ್ರೆ 4th ಹೌಸ್ ನಿಮಗೆ ಸೂರ್ಯ ಇದೆ. 4th ಹೌಸ್ನ ಎನ್ಹ್ಯಾನ್ಸ್ ಮಾಡ್ಬೋದು. ಜುಪಿಟರ್ನು ಎನ್ಹ್ಯಾನ್ಸ್ ಮಾಡೋದು. ಜುಪಿಟರ್ ಚೆನ್ನಾಗಿದೆ, ಸನ್ ಚೆನ್ನಾಗಿದೆ. ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಒಂದು ಓಂ ಆರೆಂಜ್ ಕಲರ್ ಥ್ರೆಡ್ ಅಮ್ಮ. ಓಕೆ, ರೈಟ್ ಹ್ಯಾಂಡ್. ಇದು ಜಸ್ಟ್ ಸಣ್ಣ ತಂತ್ರ. ಒಂದು ಬಟ್ಲ ಇದು ತಗೊಳ್ಳಿ, ಕುಡಿಕೆ ಸಣ್ಣದು, ಮಡ್ಡದು ಪಾಟ್ ಚಿಕ್ಕದು. ಅದರೊಳಗಡೆ ಶುಗರ್ ಅಂಡ್ ಕಡಲೆಕಾಳು ಎರಡೂ ಹಾಕಿ ಅದನ್ನು ತಗೊಂಡೋಗಿ ಯಾವ್ದಾದ್ರು ಒಂದು ತೆಂಗಿನ ಮರನೋ ಅರಳಿ ಮರದ ಹತ್ರ ಇಡಿ. ಬೇಗ ಇನ್ನೂ ಒಂದು 2 months ಶೀಘ್ರ ಹೋಗೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಗುಡ್ ಲಕ್. ಬಟ್ ಹೋಗ್ತೀರಾ ಇನ್ನೇನು, ಹಾರ್ಡ್ಲಿ ಈಗ ಆಗಸ್ಟ್ ಅಲ್ವಾ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 months ಮುಂಚೆ ಟ್ರೈ ಮಾಡಿ. 2 months ಮುಂಚೆ ಹೋಗ್ಬೋದು. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಸರ್, ಅದೇ ಗುರುಗಳ ಹತ್ರ ಮಾತಾಡ್ಬೇಕಾಗಿತ್ತು. ನಾನೇ ಮಾತಾಡ್ತಾ ಇರೋದು. ಹೇಳಿ. ವಿನಿತಾ ಅಂತ. ಹೇಳಿ. ನಮಸ್ತೆ. ನಮಸ್ಕಾರ. 1993. ಅಯ್ಯೋ, ಹಲೋ. ನೀಟಾಗಿ ಹೇಳಿ. ಡೇಟ್ ಆಫ್ ಬರ್ತು? 1993. ಡೇಟ್ ಹೇಳಿ, ಮಂತ್ ಹೇಳಿ, ಇಯರ್ ಹೇಳಿ. ಸರ್, 2ನೇ ತಾರೀಕು 11ನೇ ತಿಂಗಳು 1993. ಓಕೆ. ಹುಟ್ಟಿರೋ ಟೈಮ್? ಬೆಳಗಿನ ಜಾವ 6 ಗಂಟೆ 15 ನಿಮಿಷ. 6 ಗಂಟೆ 15 ನಿಮಿಷ. ಹುಟ್ಟಿದ ಊರು ಹೇಳಮ್ಮ. ಹಂಗೆ ಬೆಂಗಳೂರು ಸರ್, ಬೆಂಗಳೂರು. ಯಾರ್ದಿದು? ಮಗಳದು. ಏನ್ ಕೇಳ್ಬೇಕು? ಮದುವೆ. ಓಕೆ. ವೃಷಭ ರಾಶಿಯಲ್ಲಿ ಹುಟ್ಟಿದ್ದಾರೆ, ರೋಹಿಣಿ ನಕ್ಷತ್ರ, ರೈಟ್? ಹೌದು ಹೌದು. ರಾಹು ದೇಶ 2022 ಆಗಸ್ಟ್ ವರೆಗೂ. ಶುಕ್ರ 2022 ಆಗಸ್ಟ್ ಒಳಗೆ ಮುಗ್ದೋಗುತ್ತೆ ಮದುವೆ. 22 ಆಗಸ್ಟ್. ಓ, ಮುಗ್ದೋಗುತ್ತೆ. ತುಂಬಾ ಟ್ರೈ ಮಾಡ್ತಾ ಇದ್ದೀವಿ ಸರ್, ಯಾರು ಇವಾಗ ತೋರ್ಸೋರೇ ಇಲ್ಲ. ಏಜ್ ಆಗೋಯ್ತು ಅಂತ ಹೇಳ್ತಾರೆ. ಏಜ್ ಆಗೋಯ್ತಾ? ಏಜ್ ಎಷ್ಟು? 27 ಅಲ್ವಾ? 28? 28ಗೆ ಏಜ್ ಆಗೋಯ್ತು ಅಂತ ಅದರ 22 ಆಗಸ್ಟ್ ಒಳಗಡೆ ಆಗುತ್ತೆ. ಬಟ್ ಕಾಂಬಿನೇಷನ್ ಎಲ್ಲ 1-1 ಇದೆ. ಕೆಲವ್ರು ಬಂದು ಒಪ್ಕೊಂಡವ್ರನ್ನ ನೀವು ಸ್ವಲ್ಪ ಎಸ್ ಅಂತ ಹೋಗ್ಬೇಕು. ಬಂದು ಒಪ್ಕೊಳ್ತಾ ಇದ್ರಲ್ಲ, ಬರ್ತಾ ಇಲ್ಲ ಅಂತ ಅಲ್ವೇ ಇಲ್ಲ. 100% ಈ ಕಾಂಬಿನೇಷನ್ 2, 7, 11 ಇದ್ರೆ ಬರ್ತಾನೆ ಇದ್ದಾರೆ. ಬಟ್ ನಾಟ್ ಏಬಲ್ ಟು ಫೈನಲೈಸ್ ಬಿಕಾಸ್ ಆಫ್ 1-1. ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ವೀನಸ್. ಸೊ ನಮ್ಮ ಹಿಟ್ ಥಿಯರಿಲಿ ಹೋಗಿ ನೋಡಿದ್ರೆ ಎಲ್ಲ 1-1 ಇದೆ. ಒಂದು ಬಟ್ ಒಂದು ನಿಮಗೆ ನಾಟ್ ಟು ಫಿಯರ್, ಪ್ಲೀಸ್ ಡೋಂಟ್ ಟೇಕ್ ಇಟ್ ಅದರ್ವೈಸ್. ಸ್ವಲ್ಪ ಮ್ಯಾರಿಡ್ ಲೈಫ್ ಅಷ್ಟು ಚೆನ್ನಾಗಿರಲ್ಲ. ಸೊ ಜಾತಕನ ನೋಡಬೇಡಿ, ಹುಡುಗನ ಆಟಿಟ್ಯೂಡ್ ನೋಡಿ, ನಿಮ್ಮ ಹುಡುಗಿಗೆ ಮ್ಯಾಚ್ ಆಗುತ್ತಾ ನೋಡಿ. ಯಾಕಂದ್ರೆ ನಿಮ್ಮ ಹುಡುಗಿ ಸ್ವಲ್ಪ ಸ್ಟ್ರಾಂಗ್, ವೆರಿ ಪವರ್ಫುಲ್, ವೆರಿ ಅಗ್ರೆಸಿವ್ ಅಂಡ್ ವೆರಿ ಪವರ್ಫುಲ್. ಜಾಬ್ ಎಕ್ಸಲೆಂಟ್ ಆಗಿರುತ್ತೆ. ಏನೋ ಕೆಲಸ ಮಾಡ್ತಾ ಇದ್ರೋ ಇಲ್ವಾ? ಪರವಾಗಿಲ್ಲ, ಒಳ್ಳೆ ಜಾಬ್ ಇದೆಯಾ? ಅದೇ ಈಗ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದಾರೆ. ಸಾರಿ, ಕಂಪನಿಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಒಳ್ಳೆ ಕಂಪನಿ, ಒಳ್ಳೆ ಸ್ಯಾಲರಿ ಬರ್ತಾ ಇದೆ ಅಲ್ವಾ? ಹೌದು ಹೌದು, ಒಳ್ಳೆ ಮಾಡ್ತಾ ಇರೋ 3 years ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಸರ್. 2, 7, 11 ಎಲ್ಲ ಇದೆ. ಅದು 1, 2, 7, 10, 11. ಇವ್ರಿಗೆ ಸ್ವಲ್ಪ ಸುಮ್ಮನೆ ಸೈಲೆಂಟ್ ಆಗಿರೋ ಹುಡುಗ ಬೇಕು. ಸುಮ್ಮನೆ ಆಯ್ತಮ್ಮ ನೀನೇ ರೈಟ್ ಅನ್ನೋರು ಬೇಕು. ಅದನ್ನು ಮಾತಾಡ್ಬೇಕಾಗತ್ತೆ. ಅವ್ನು ಸ್ವಲ್ಪ ಸೋಬರ್ ಆಗಿರೋನು. ಪರವಾಗಿಲ್ಲ ಆಂಟಿ,
ಹುಡುಗಿ ಅವಳು ಏನು ಸ್ವಲ್ಪ ಜೋರು ಮಾಡೋದು ನಾನು ಅಡ್ಜಸ್ಟ್ ಮಾಡ್ತೀನಿ ಆ ಥರ ಬರಬೇಕು ಅವ್ನ ಬಾಯಲ್ಲಿ. ನಮ್ಮ ಹುಡುಗಿ ಜೋರಪ್ಪ. ಓನ್ಲಿ ಲುಕ್ ಅಟ್ ದಿಸ್. ಆ ಪಾಯಿಂಟ್ಸ್ ಬೇಕಾದ್ರೆ 10 ಬರಲಿ, ಐ ವಿಲ್ ಗ್ಯಾರಂಟಿ ಯು ಚೆನ್ನಾಗಿರುತ್ತೆ ಲೈಫು. ಇಲ್ಲಿ ನೋಡ್ಕೊಂಡು ನಾವು ಹೇಳಬೇಕು ಹೌ ಟು ಬ್ರಿಂಗ್. ಯಾಕಂದ್ರೆ ಇಲ್ಲಿ ಬರೀ ಇದೊಂದೇ ಇದ್ದಿದ್ರೆ ಆಗ್ತಾ ಇಲ್ಲ. ಎಂಟೈರ್ ಲೈನಲ್ಲಿ L3 L2 ಎಂಟೈರ್ ಇದರಲ್ಲಿದೆ. ಶಿ ವಿಲ್ ಲೀವ್ ಎ ಇಂಡಿಪೆಂಡೆಂಟ್ ಲೈಫ್. ಅರ್ಥ ಆಯ್ತಲ್ಲ? ಶಿ ಹ್ಯಾಸ್ ದಿ ಕೆಪಾಸಿಟಿ ಟು ಲೀಡ್ ಇಂಡಿಪೆಂಡೆಂಟ್ಲಿ. ಮದುವೆ ಅನ್ನೋದು ಜಸ್ಟ್ ಅವಳಿಗೆ ನಿಮ್ಮ ಬಲವಂತಕ್ಕೋ ಸಮಾಜಕ್ಕೋ ಎಸ್ ಅಂತ ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಇಂಟರ್ನಲಿ ನೋ. ಕೆರಿಯರ್ ವರ್ಕ್ ಅಬ್ರಾಡ್ ಆ ಕಂಪ್ನಿ ಈ ಕಂಪ್ನಿ ಮಲ್ಟಿನ್ಯಾಷನಲ್ ಕಂಪ್ನಿ ಇನ್ನೂ ಎತ್ತರಕ್ಕೆ ಹೋಗ್ಬೇಕು. ಹೈಯೆಸ್ಟ್ ಟಾಪ್ ಕಂಪ್ನಿ ಯಾವ್ದಿದೆ ಗೊತ್ತಿಲ್ಲ, ಅಲ್ಲಿ ನಾನು MD ಆಗ್ಬೇಕು, ಅಲ್ಲಿ CEO ಆಗ್ಬೇಕು ನಾನು. ಆ ಲೈನ್ ಓಕೆ. ಜಾಯ್ನ್ ಆಗಿರ್ತಿರಲ್ಲ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ಬಟ್ 22 ಆಗಸ್ಟ್ ಒಳಗಡೆ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಇದೆ. ಬಟ್ ಆದ್ರೆ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಈ ರೀತಿ, ಈ ಲೈನಲ್ಲಿ. ಆ ಜಾತಕ 7ನೇ ಮನೇಲಿ ಯಾವನಿದಾನೆ, 5ನೇ ಮನೇಲಿ ಯಾವನಿದಾನೆ ಏನು ನೋಡ್ಬೇಡಿ. ಅವನು ಸಾಫ್ಟ್ ಇದಾನ, ಆಕ್ಸೆಪ್ಟ್ ಮಾಡ್ಕೊಳ್ತಾನ. ಅವಳು ಸ್ವಲ್ಪ 2-4 ಮಾತು ಮಾತಾಡ್ತಾಳೆ, ಅದನ್ನ ಓಕೆ ಲೆಟ್ ಮಿ ಅಕ್ಸೆಪ್ಟ್, ಐ ಡೋಂಟ್ ಕೇರ್, ಶಿ ಈಸ್ ಲೈಕ್ ದಟ್ ಅಷ್ಟೇ. ಇಟ್ ವಿಲ್ ವರ್ಕ್. ಅದು ಬರುತ್ತೆ ಮಾತಾಡಿದಾಗ. ಒಂದು 6 ತಿಂಗಳು ಬಿಟ್ಟಾಗ ಅರ್ಥ ಆಗುತ್ತದೆ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ನಾವು ಪ್ರಶ್ನೆ ಸತ್ತಕ್ಕೆ ಹೋಗ್ಬೇಕಾಗಿತ್ತು. ಹೇಳಿ. ನಮ್ಮ ಮಗಳಿಗೆ ಮದುವೆ ಆಗಿ 5 ವರ್ಷ ಆಯ್ತು. ಇನ್ನ ಮಕ್ಕಳಾಗಿ. ಮಕ್ಕಳ ಸಂತಾನನ ಅಥವಾ ಮದುವೆ ಜೀವನ ಯಾವುದು? ಸಂತಾನ ಭಾಗ್ಯ. 1 to 249. 18. ರಲ್ಲಿ ತೋರಿಸ್ತಾ ಇರೋದು. ಹೌದಾ ಗುರುಜಿ? ಹೌದು. 2022 ಎಂಡ್ 23ರಲ್ಲಿ ತೋರಿಸುತ್ತೆ. ಆಗತ್ತೆ, ಪ್ರಯಾಸದಿಂದ ಆಗತ್ತೆ. ಪ್ರಯಾಸದಿಂದ ಆಗತ್ತೆ. ಇಲ್ಲಿ ಸ್ವಲ್ಪ ನನ್ನ ಲೆಕ್ಕಾಚಾರದಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಅವ್ರ ಹಸ್ಬೆಂಡ್ ಚೆಕ್ ಮಾಡಿಸ್ಬೇಕು. ಸ್ವಲ್ಪ ಸ್ಟ್ರಾಂಗ್ ಇಲ್ಲ, ಸ್ಟ್ರೆಂತ್ ಇಲ್ಲ. ಸನ್ 4th ಹೌಸ್ ತೋರಿಸ್ತಾ ಇದೆ. ಮಾರ್ಸ್ 5th ಹೌಸ್ ಓಕೆ, ವೀನಸ್ 5th ಹೌಸ್ ಓಕೆ, ಫಿಮೇಲ್ ಓಕೆ. ಮೇಲ್ ಸ್ವಲ್ಪ ಅಕೌಂಟು ಏನೋ ಸ್ವಲ್ಪ ಚೆಕ್ ಮಾಡಿಸಿ ಅದಕ್ಕೆ ತಕ್ಕನಾಗಿ ಫುಡ್ ಏನಾದ್ರು ತಗೊಳ್ಬೇಕಾ ತಗೊಳ್ಳಿ. ಸೊ ಪ್ರಿಡಾಮಿನೆಂಟ್ಲಿ 70% ಅವ್ರದ್ದು ಪ್ರಾಬ್ಲಮ್ ಇರುತ್ತೆ. ಓಕೆ, ಬಟ್ ತುಂಬಾ ಕಷ್ಟದಿಂದ ಆಗುತ್ತೆ. ಅದಕ್ಕೇನು ಮೆಡಿಕಲ್ ಇದು ಮಾಡಿ 22 ಎಂಡ್ 23ಯಲ್ಲಿ ಆಗುತ್ತೆ. ಇದಕ್ಕೆ ಪೂರ್ವಕವಾಗಿರ್ತಕ್ಕಂಥ ಗ್ರಹ ಮಂಗಳ, ಅದು ಬಿಟ್ರೆ ಶುಕ್ರ. ಒಂದು ಜಿರ್ಕಾನ್ ಹಾಕೊಳ್ಳೋಕೆ ಹೇಳಿ, ಮತ್ತೆ 3 ಮುಖದ ರುದ್ರಾಕ್ಷಿ, ಮತ್ತೆ ಹಸಿರು ಕಲರ್ ದಾರ, ಇಷ್ಟು ಹಾಕೊಳ್ಳಿ. ಒಂದು ಮೂನ್ ಸ್ಟೋನ್ ಫೈನಲಿ ಸಜೆಸ್ಟ್ ಮಾಡ್ತೀನಿ. ಓಕೆ, ಇದೇನೋ ನಂಗೆ 2ನೇ ಸತಿ ಕೇಳ್ದಂಗೆ ಅನ್ಸುತ್ತಪ್ಪ, ಸೇಮ್ ಟೈಮ್. ನೆಕ್ಸ್ಟ್. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ. ಚಿಕ್ಕಮಂಗ್ಳೂರಿಂದ ಮಾತಾಡ್ತಿರೋದು ಗುರುಜಿ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಆಯ್ತು, ಹೇಳಿ. ಡೇಟ್ ಆಫ್ ಬರ್ತ್ 13/1/2005, ರಾತ್ರಿ 2:15 ಗುರುಜಿ. ರಾತ್ರಿ 2:15. ರಾತ್ರಿ 2:15. ಹುಟ್ಟಿದೂರು? ಚಿಕ್ಕಮಂಗ್ಳೂರು ಗುರುಜಿ. ಏನ್ ಪ್ರಶ್ನೆ? ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಇದು SLC ಪಾಸ್ ಆಗಿದೆ, ಮುಂದೆ ಯಾವ ಸಬ್ಜೆಕ್ಟ್ ತಗೋಬೇಕು ಏನು ಅಂತ ಕೇಳಕ್ ಗುರುಜಿ. ಸರಿ, ಓಕೆ. ಅವ್ರದ್ದು ಕುಂಭ ರಾಶಿ ಕರೆಕ್ಟಾ? ಹಾ ಗುರುಜಿ. ಧನಿಷ್ಠಾ ನಕ್ಷತ್ರ. ರಾಹು 25ಕ್ಕೆ ಮುಗಿಯುತ್ತೆ. ಆಮೇಲೆ ಗುರು ಮೇಜರ್ ಆಗಿ ನೋಡೋಣ. 11-1-6. ಕಾಮರ್ಸ್ ತಗೊಳಕ್ಕೆ ಹೇಳಿ. ಕಾಮರ್ಸ್ ಗುರುಜಿ. ಸೈನ್ಸ್ ತಗೊಂಡಿದ್ದಾಳೆ ಗುರುಜಿ. ಸೈನ್ಸ್ ಅಂತಂದ್ರೆ
6 ತುಂಬಾ ಸ್ಟ್ರಾಂಗ್ ಆಗಿದೆ. ಕಾಮರ್ಸ್ ತಗೊಂಡಿದ್ರೆ ತುಂಬಾ ಚೆನ್ನಾಗಿರೋದು MBA ಮಾಡ್ಬಿಟ್ಟು ಮಾಡೋಕ್ಕೆ. ಇನ್ ಕೇಸ್ ಅವರು ಜನರಲಿ ನನ್ಗೆ ಗೊತ್ತಿರೋಂಗೆ ಟೀಚಿಂಗ್ ಲೈನೇ ಹೋಗೋದವ್ರು ಏನ್ ಮಾಡಿದ್ರು. ಸರ್ ಅವರು ಇದು ಏನೋ ಡಾಕ್ಟರ್ ಓದ್ಬೇಕು ಅಂತ ಇದ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕಾಂಬಿನೇಷನ್ಗೆ 12 ಜಾಸ್ತಿ ಬರಬೇಕು. 12 2 ಇದೆ 6. ಈಗ ಫಸ್ಟ್ PUC ಸೆಕೆಂಡ್ PUC ಈಗ ಫಸ್ಟ್ ಯಾವಾಗ 2022 ಮುಗಿಸ್ತಾರಾ? 23 ಸೆಕೆಂಡ್ PUC 23ದಲ್ಲಿ ಒಂದು ಪ್ರಯತ್ನ ಮಾಡಿ ನೋಡ್ತೀನಿ. ಅಲ್ಲಿ ಏನಾರು 22 23 ರಾಹುಚಂದ್ರ 23 ಆಗಸ್ಟ್ ಅಕ್ಟೋಬರ್ ಶನಿ ಮತ್ತೆ ಬುಧ 1 8 12 9 ಟ್ರೈ ಮಾಡಿ. ಮತ್ತೆ 11 ಇಲ್ಲ, ಸ್ವಲ್ಪ ಕಷ್ಟದಿಂದ ಆಗುತ್ತೆ ಅಂತ ಬರ್ತಾ ಇದೆ, ಟ್ರೈ ಮಾಡಬೇಕು. 11 ಇದ್ರೆ ಚೆನ್ನಾಗಿರೋದು. ಬುಧನಲ್ಲಿ 12 ಬಂದಿದೆ. ಓಕೆ, ಒಂದು ಪರಿಹಾರ ಕೊಡ್ತೀನಿ. ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಅಂತ ಬರುತ್ತೆ, ಹಾಕೊಳ್ಳಿ. ಆಮೇಲೆ 2 ಮುಖದ್ದು ರುದ್ರಾಕ್ಷಿ ತುಂಬಾ ಚೆನ್ನಾಗಾಗುತ್ತೆ. ಓಕೆ, ಅವಾಗ ಅವ್ರಿಗೆ 4 10 3 6 11 ಹೆಲ್ಪ್ ಆಗುತ್ತೆ. 4 ಎಜುಕೇಶನ್ 10 ನೇಮ್. ಒಂದು ಪ್ರಯತ್ನ ಮಾಡಿ. ಸ್ವಲ್ಪ ಕಾಮರ್ಸ್ ಲೈನ್ ತುಂಬಾ ಚೆನ್ನಾಗಿರೋದು. 3 6 10 11 ಓಕೆ ರೈಟ್ ಮಾಡಿ. ಅದರಲ್ಲೂ ಏನು ತಪ್ಪೇನಾಗಲ್ಲ, ಯಾಕಂದ್ರೆ ಕೆಲವೆಲ್ಲ ಮಿಕ್ಸ್ ಇರುತ್ತೆ, ಇರೋದೇ 12 ಹೌಸಸ್ ಅಲ್ಲಿ. ನೋ ಪ್ರಾಬ್ಲಮ್. ಓಕೆ, ಏನು ಕೊಡೋದಿಲ್ಲ ಅಂತಲ್ಲ. ನಮಸ್ಕಾರ. ಹೇಳಿ ಸರ್. ನಂದು ಡೇಟ್ ಆಫ್ ಬರ್ತ್ ಬರ್ಕೊಳ್ಳಿ ಸರ್. 11/10/1955 ಹುಟ್ಟಿದ್ ನಾನು. ಬರ್ಕೊಂಡ್ರಾ? ನನಗೆ ಜಾಸ್ತಿ ಆಯ್ತು. ಹೇಳಿ, ಬರ್ಕೊಂಡ್ರಾ ಸರ್? ಯಾರಿಗೆ ಹೇಳ್ಬೇಕು ಗೊತ್ತಾಗ್ತದೆ, ಹೇಳಿ ಅಂತ ಇಲ್ಲ. ಹಲೋ, ಹೇಳಿ ಸರ್ ನೀವೀಗ ಸದ್ಯಕ್ಕೆ. 23/7 ನೀವು ಹೇಳೋದ್ ನೋಡ್ರೆ ನನ್ನ ಜಾತಕ ಹೇಳ್ತೀರನೋ ಅಂತ ನೀವು ಫೋನ್ ಮಾಡಿದ್ರಿ ನಾನು ಅನ್ಕೊಂಡೆ. 23/7 1964. 1964. ಹತ್ರ ನಾನು ಅದೇ ಹೇಳಿದ್ದೀನಿ. ಟೈಮ್ 8 o'clock ಅರ್ಲಿ ಮಾರ್ನಿಂಗ್. ಟೈಮ್ ಇದು ಪ್ಲೇಸ್ ಶಿವಮೊಗ್ಗ. ಏನ್ ಪ್ರಶ್ನೆ ಏನಿಲ್ಲ ಸರ್, ನಮ್ಗೆ ತುಂಬಾ ವರ್ಷದಿಂದ ಸೈಟ್ ಆಗ್ತಾ ಇಲ್ಲ. ಒಂದು 20 ವರ್ಷ ಆಯ್ತು ಕಟ್ಟಿ, ಇನ್ನೊಂದು 13 ವರ್ಷ ಆಯ್ತು ಕಟ್ಟಿ, 2 ಸೈಟ್ ಆಗ್ತಾ ಇಲ್ಲ. ಅದು ಪ್ರಶ್ನೆ ಸಿಗೋದು. ಸೈಟ್ ಕಟ್ಟಿದ್ದೀರಾ ಮನೆ ಕಟ್ಟಿದ್ದೀರಾ? ಅಲ್ಲ, ಸೈಟ್ ದುಡ್ಡು ಕಟ್ಟೇವಿ. ಸೈಟ್ಗೆ ದುಡ್ಡು ಕೊಟ್ಟಿದ್ದೀರಾ? ಬಂದಿಲ್ಲ. 20 ವರ್ಷದಿಂದ? 23 ವರ್ಷದಿಂದ ಆಗಿದೆ. ಯಾಕೋ ಸೈಟ್ ನಮಗೆ ಕೂಡ್ ಬರ್ತಾ ಇಲ್ಲ ಸರ್. ಎಷ್ಟು ದೊಡ್ಡ ಸೈಟ್ ತಗೊಂಡಿದ್ದೀರಾ? ಅಲ್ಲ, 30-40ಗೆ ಕಟ್ಟಿರೋದು. ಆದ್ರೂ ನಮ್ಗೆ ಸೈಟ್ ಇನ್ನೂವರೆಗೂ ಕೂಡ್ ಬರ್ತಾ ಇಲ್ಲ. ಒಬ್ರತ್ರನೇ ತಗೊಂಡ್ರದ? ಅಲ್ಲ, ಬೇರೆ ಬೇರೆ ಕಡೆ ತಗೊಂಡೆ 2. ಅದೇ ಗ್ರೂಪ್ ಅಲ್ಲಿ ಒಂದು ಸೊಸೈಟಿಲಿ ತಗೊಂಡಿದ್ರೆ ಯಾವ್ದು ಇಂಡಿವಿಜುವಲ್ ಆಗಿ ತಗೊಂಡ್ರ? ಒಂದು ಸೊಸೈಟಿ, ಇನ್ನೊಂದು ಇಂಡಿವಿಜುವಲ್. ನಿಮಗ್ ಬಂದಿಲ್ಲ ಅಂದ್ರೆ ಎಷ್ಟೊಂದು ಜನಕ್ಕೂ ಬಂದಿರಲ್ಲ ಅಲ್ವಾ? ಹೌದು. ಗುರು ಏನ್ ಕಾರಣ ಸರ್ ಅದು? ನೋಡೋಣ ಸರ್. 5 10 12 4 ಹಿಟ್ ಆಗಿದೆ, ನೋಡ್ತೀನಿ. 4 ಹಿಟ್ ಆದ್ರೆ ಬರಬೇಕು. 4 ಹಿಟ್ ಆಗಿಲ್ಲ. 5 ಇದೆ, 10 ಇದೆ. ಎಷ್ಟು ದಿವಸದಲ್ಲಿ ಆಗ್ಬೋದು ಸರ್ ನಮ್ಗೆ? ಎಷ್ಟು ದಿವಸದಲ್ಲಿ ಆಗ್ಬೋದು? ಇನ್ನೊಂದು 25 ವರ್ಷದೊಳಗೆ ಆಗ್ಬೋದು ಸರ್. ಏನ್ ಸರ್ ಇದು? ಆಲ್ರೆಡಿ 25 ವರ್ಷ ಆಗಿದೆ ಅಲ್ವಾ? ಇನ್ನೊಂದು 25 ನೋಡೋಣ ತಡ್ರಿ ಸರ್, ಸ್ವಲ್ಪ ವೇಟ್ ಮಾಡಿ ಸರ್. ಗುರು ಬುಧನಲ್ಲಿ ಇದೆಯಾ? ಬುಧನಲ್ಲಿ 4 9 10 11 ಎಲ್ಲ 5 ಹಿಟ್ ಆಗಿದೆ. ಬುಧನಲ್ಲೂ ಕೂಡ. ಬುಧನಲ್ಲಿ 5 ಹಿಟ್ ಆಗಿದೆ, ಅಲ್ಲೂ ಬರಲ್ಲ. ಕೇತು 5 11 3 5 10 11 ಸರ್. ಒಂದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 1 to 240 ಹಾಕಿ. 1 to 240 ನಂಬರ್ ಹೇಳಿ. 1 ರಿಂದ 249 ಬೇಗ ಹೇಳಿ. 9 ಸರ್. ಯೂಶಲಿ ನಾನು ತಗೊಳ್ಳಲ್ಲ. ಸೆಕೆಂಡ್ ಕ್ವಶನ್ ಇದರಲ್ಲೇ ನೋಡ್ತೀನಿ, ಬಟ್ ಇಲ್ಲೇನೋ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ, ಇದು ನೋಡ್ತೀನಿ ನಾನು. ಓಕೆ, ಶನಿ 5 ಸರ್. 5 ತಾನೇ ಹಾಕೊಂಡ್ರೆ ನಾನು. ಶನಿ ಬುಧ 5 9 ಹಾಕೊಂಡ. 5 ಸಾರಿ, ಚೇಂಜ್ ಆಯ್ತು ಫಲ ಈಗ. ಶನಿ 6. ಶನಿ ಬುಧನ್ಗೆ ಹೋಗೋಣ. ಮತ್ತೆ 5 5 5 ಬಂದಿದೆ. ಯಾಕೋ ಬರಲ್ಲ ಸರ್ ನಿಮ್ಗೆ ಈ ಜನ್ಮದಲ್ಲಿ ಸ್ವಲ್ಪ ಕಷ್ಟ. 4 ಆದ್ರೂ ಬರಬೇಕು. ಯಾಕೋ ತುಂಬಾ ಕಷ್ಟ ಇದೆ ಸರ್. ಐ ಆಮ್ ರಿಯಲಿ ಸಾರಿ. ಇದು ಯಾಕೋ ಫಲನೇ ತೋರಿಸ್ತಾ ಇಲ್ಲ. 5 10 ಬರಬಾರ್ದು, 4 ಬರಬೇಕು.
ಅಲ್ಲಿ ನಿಮ್ ಜಾತಕದಲ್ಲೂ ಹಂಗೆ ಬಂತು, ಇಲ್ಲೂ ಹಂಗೆ ಬರ್ತದೆ. 10 ಬರಬಾರ್ದು, 5 ಜಾಸ್ತಿ ಇದೆ. 5 ನಮಗೆ ಕೊಡಲ್ಲ, ತುಂಬಾನೇ ಟಫ್ ಇದೆ. ಮೊದಲನೇ ನಂಬರ್ ನಾನು 9 ಹೇಳಿದೆ ಆಕ್ಚುಲಿ. ಮತ್ತೆ 5 ಅಂತ ಹೇಳಿದ್ರೆ ಆಮೇಲೆ ಸೆಕೆಂಡ್ ಯಾಕೆ ಚೇಂಜ್ ಮಾಡಿದ್ರೆ? ಅದೇನು ಮತ್ತೆ ರಿಪೀಟ್ ಆದಂಗ ಆಯ್ತು, ಮತ್ತೆ 5 ಅಂತ ಹೇಳಿದೆ. ಮೊದಲನೇ ನಂಬರ್ 9 ಹೇಳಿದ್ದೆ ಸರ್. ಹಂಗೈದ ತಕ್ಷಣ ಅಲ್ಲಿ ಸೈಡ್ ಚೇಂಜ್ ಆಗಲ್ಲ ಸರ್, ಅದೇ ಇರುತ್ತೆ. ಆಯ್ತು, ಇದು 9 ತಗೊಂಡಿದ್ದೀನಿ ಆಸ್ ಎ ಗುರು, ನಿಮಗೆ ಇದು ವರಿ ಮಾಡಬೇಡಿ. ಇದು 4 ಬಂದಾಗ ಆಗ್ಬೇಕು. ಏನಾಗಿದೆ ಪ್ರಾಬ್ಲಮ್? ಆಯ್ತು, ಇದು ಯಾಕೋ ಹಿಂಗ್ ಸಿಕ್ಕಿದೆ, ಏನಾಗಿದೆ? ಸೊಸೈಟಿಯಿಂದ ಯಾರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಎಷ್ಟು ವರ್ಷದಿಂದ? ಸುಮಾರು 2009 ಇಂದ ಇಶ್ಯೂ ಮಾಡ್ತಾ ಇಲ್ಲ ಸರ್. ಏನೋ ಇದಕ್ಕೆ ಹೋಗಿದ್ದೀರಾ, ಕೇಸ್ಗೆ, ಕೋರ್ಟ್ಗೆ? ಇಲ್ಲ ಯಾರು ಹೋಗಿಲ್ಲ. ಬಟ್ ಅಲ್ಲಿ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಅದು ಮೀನ್ಸ್ ಸ್ವಲ್ಪ ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಕೊಟ್ಟಿಲ್ಲ. ಅದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಸರ್, ಭಾರಿ ಸಮಸ್ಯೆ. ಈಗ ನಾವು ಮೈಸೂರಲ್ಲಿ ಇರೋದು, ಮೈಸೂರಲ್ಲೇ ಪ್ರಾಪರ್ಟಿಗೆ ದುಡ್ಡು ಕಟ್ಟಿರೋದು. ಎಷ್ಟು ದುಡ್ಡು ಕಟ್ಟಿದ್ದೀರಾ? ಪೂರಾ ದುಡ್ಡು ಕಟ್ಟಿದೆ ಸರ್. ಏನ್ ಕೇಳಿದ್ದಾರೆ ಅಮೌಂಟ್ ಅದೆಲ್ಲ ಕಟ್ಟಿದ್ದೇವೆ. ನನಗೆ ಅಲಾಟ್ಮೆಂಟ್ ಮಾಡ್ತಾ ಇಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ ಎಲ್ಲೂ ಹುಡುಕಿದ್ರು ಸಿಗ್ತಾ ಇಲ್ಲ. ಹೌದು ಸರ್. ತಂತ್ರ ವಿಭಾಗಕ್ಕೆ ಹೋಗ್ಬೇಕು. ನಮ್ದು ಒಬ್ಬಂದೇ ಇರ್ಬೋದು ಸರ್, ಇನ್ನೂ ಹಲವಾರು ಜನ ಕಟ್ಟಿದಾರಲ್ಲ, ಅವ್ರಿಗೋಸ್ಕರ ನಾವು ಅವ್ರ ಪುಣ್ಯದಿಂದ ನಮಗೆ ಬರ್ಬೇಕಲ್ಲ ಅಂತ ನಮ್ಮ ಅವ್ರ ಪುಣ್ಯನಾ? 10 ಜನಕ್ಕೂ ಆಗ್ತಾ ಇಲ್ಲ ಅಂದ್ರೆ ನಮ್ದು ಒಬ್ಬರದೇ ಸಮಸ್ಯೆನಾ ಅಥವಾ ಸೊಸೈಟಿ ಸಮಸ್ಯೆನಾ ಅಥವಾ ಇನ್ನೊಬ್ರು? ಏನೋ ಬರ್ತಾನೆ ಇಲ್ಲ ನನಗೆ. ನಾನು ನಿಮ್ಗೆ ಹೇಳಾಯ್ತಲ್ಲ ಸರ್, ಸ್ವಲ್ಪ ಕಷ್ಟ ಇದೆ ಅಂತ. ನನಗೆ ಇವಾಗ ಕೇಳ್ತಾ ಇದ್ದೀನಿ ಸ್ಟೋರಿನ. ನನಗೆ ಗೊತ್ತಿಲ್ಲ ನೀವೇನೋ ಇಂಡಿವಿಜುವಲ್, ಒಂದು ಸೊಸೈಟಿ, ಒಂದು 5 ಸೈಟೋ 10 ಸೈಟೋ ಅನ್ಕೊಂಡೆ. ಎಷ್ಟು ಸೈಟ್ ಅಲ್ಲಿ ಇರೋದು? ಎಷ್ಟು ಸೈಟ್? 350, 300, 1,000 ಸೈಟ್ ಇದೆ. ಅದರಲ್ಲಿ ಒಂದು 300 ಜನಕ್ಕೆ ಕೊಟ್ಟಿದೆ, ಒಂದು 300 ಜನಕ್ಕೆ ಕೊಟ್ಟಿಲ್ಲ. ಏನೋ ಅವ್ರಿಗೆ ಬಂತು, ನಿಮ್ಗೆ ಯಾಕೋ ನಿಮ್ ಕಾಂಬಿನೇಷನ್ ಬರ್ತಾನೆ ಇಲ್ಲ ಸರ್. ಸಾರಿ, ನಾನು ಏನಾದ್ರು ಮಾಡ್ಬೇಕಾ ಸರ್ ಅದಕ್ಕೆ? ಓಂ ಶ್ರೀ ಶನೇಶ್ವರಾಯ ಸ್ವಾಹ 1-2 ಲಕ್ಷ ಜಪ ಅದೊಂದು ಎಲ್ಲ ಮಾಡ್ತೀನಿ ಸರ್, ದಯವಿಟ್ಟು ಮಾಡಿ. ಓಕೆ, ಅಲ್ಲಿ ಹೋಗ್ಬಿಟ್ಟು ಕರಿ ಉದ್ದಿನ ಕಾಳು ಚೆಲ್ಲಿ. ಆ ಜಾಗಕ್ಕೆ ನಿಮ್ ಸೈಟ್ ಯಾವ್ದು ಅಲೋಟೇಟ್ ಆಗಿದೆ, ಕರಿ ಉದ್ದಿನ ಕಾಳು ಪ್ರತಿ ಭಾನುವಾರ ಆಗಿಲ್ಲ ಸರ್. ನಮ್ಗೆ ಅಲಾಟೇ ಮಾಡಿಲ್ಲ. ಯಾವ್ದೋ ಒಂದ್ ಸೈಟ್ ಅನ್ಕೊಂಡ್ ಮಾಡಿ ಸರ್. ಯಾವ್ದೋ ನಂದೇ ಸೈಟು, ಭೂಮಿಗೆ ತಾನೇ ಹಾಕೋದು ಮಾಡಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಸ್ವಲ್ಪ ಹೇಳಕ್ಕಾಗಲ್ಲ, ಕೈಲಾಶ ಯಂತ್ರ ಸಖತ್ ಪವರ್ಫುಲ್. ಲಕ್ ಚೇಂಜ್ ಆಗೋ ಪವರ್ಫುಲ್. ಅದು ಸಡನ್ ಚೇಂಜಸ್ ಮಾಡುತ್ತದೆ, ವೆರಿ ಪವರ್ಫುಲ್ ಯಂತ್ರ. ನಾನು ತುಂಬಾ ಸತಿ ಟ್ರೈ ಮಾಡಿದ್ದೀನಿ. ಇವೆಲ್ಲ ಪ್ರಾಬ್ಲಮ್ ಆದ್ರೂ ಕೈಲಾಶ ಯಂತ್ರ ಒಂಥರ ರಾಕೆಟ್ ತರ ವರ್ಕ್ ಆಗುತ್ತದೆ. ಒಳ್ಳೇದಾಗ್ಲಿ. ಅಕ್ಟೋಬರ್ 18ಕ್ಕೆ ಬನ್ನಿ. ಈ ತರ ಗ್ರಹಗಳು ಈ ತರ ಫಲ ಹೇಳ್ತವೆ. ಒಂದ್ಸತಿ ನಮಗೆ ಏನೋ ತಂತ್ರಗಿಂತ್ರ ಮಾಡಿ ಒಂದು ಟ್ರಯಲ್ ಅಂಡ್ ಎರರ್ ಮಾಡ್ಬೇಕಷ್ಟೆ. ಸೊ ಮತ್ತೆ ನಾಳೆ 8 ರಿಂದ 9 ನಮ್ಮ ಪ್ರೋಗ್ರಾಮ್ ನೋಡಿ. ಬೆಳಿಗ್ಗೆನೂ ನಮ್ಮ ಪ್ರೋಗ್ರಾಮ್ ಇರುತ್ತೆ 8 to 9. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.